ಮಕ್ಕಳೇ ಪರೀಕ್ಷೆ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಶಿಕ್ಷಕಿ ಪದ್ಮಶ್ರೀ ಮುರಳಿ. ಸೊ ಇವತ್ತು ಒಂದು ಗುಡ್ ನ್ಯೂಸ್ ತಗೊಂಡು ಬಂದಿದ್ದೀನಿ. ಲಾಸ್ಟ್ ಇಯರ್ ಎಲ್ಲ ಮಕ್ಕಳು ಕೇಳ್ತಿದ್ರು, ಮ್ಯಾಮ್ ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಹೇಳ್ಕೊಡಿ, ಫಸ್ಟ್ ಲ್ಯಾಂಗ್ವೇಜ್ ಹೇಳ್ಕೊಡ್ತಿದ್ದೀರಾ, ಬಟ್ ಸೆಕೆಂಡ್ ಲ್ಯಾಂಗ್ವೇಜ್ ಕೂಡ ತುಂಬ ಕಷ್ಟ ನಮಗೆ ಹೇಳ್ಕೊಡಿ ಅಂತ. ಸೊ ನೀವು ಕೇಳಿದ ಹೆಚ್ಚ, ನಾವು ಮಾಡೋದು ಹೆಚ್ಚ ಹೇಳಿ. ಸೊ ಈ ಸತಿ ನಾವು ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದೀವಿ. ಹೇಳ್ದಂಗೆ ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂದ ಕಂಪ್ಲೀಟ್ ಲಿಟ್ರೇಚರ್ ಮತ್ತು ಗ್ರಾಮರು ಮತ್ತು ನಿಮಗೆ ಎಕ್ಸಾಮಿಗೆ ಬೇಕಿರುವಂತಹ ಎಲ್ಲ ಪಾಯಿಂಟರ್ಸ್ನ ನಾವು ನಮ್ಮ ಪರೀಕ್ಷೆ ಚಾನಲಲ್ಲಿ ನಿಮಗೋಸ್ಕರ ತರ್ತಿದ್ದೀವಿ. ಸೊ ಖಂಡಿತ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾವೆಲ್ಲ ವೀಡಿಯೋಸ್ನ ನೋಡಿ. ಓಕೆನಾ ಮಕ್ಕಳೇ? ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಏನು ಕಲಿತಿದ್ದೀವಿ? ಮೊದಲನೇದಾಗಿ ಈ ಪಿಕ್ಚರಲ್ಲಿ ನೀವು ಏನು ನೋಡ್ತಿದ್ದೀರಾ? ಯಾರ್ಯಾರಿದ್ದಾರೆ? ನಾನು ಈ ಪಿಕ್ಚರ್ನ ನೋಡಿದಾಗ ಒಬ್ಬರು ಅಪ್ಪ ಇದ್ದಾರೆ ಮತ್ತು ಒಬ್ಬ ಪುಟ್ಟ ಮಗು ಒಬ್ಬ ಇದ್ದಾನೆ, ಆಯಿತಾ? ಸೊ ಈ ಮಗು ಹೆಸರು ಸ್ವಾಮಿ ಅಂತ. ಇವರಿಬ್ರೇನಿದ್ದಾರೆ ಮಕ್ಕಳೇ ನಮ್ಮ ಈ ಕಥೆಯ ಮೇನ್ ಕ್ಯಾರೆಕ್ಟರ್. ಕಥೆಯ ಮೇನ್ ಕ್ಯಾರೆಕ್ಟರ್ ಅಂತ ಹೇಳಿದೆ, ಆದರೆ ಕತೆ ಹೆಸರೇ ಹೇಳಿಲ್ಲ ನಾನು. ಸೊ ನಿಮ್ಮ ಮೊದಲನೇ ಲೆಸನಿನ ಹೆಸರು ಅ ಹೀರೋ. ಅ ಹೀರೋ ಅಂತ ಏನಿದೆ ಅದು ನಿಮ್ಮ ಮೊದಲನೇ ಲೆಸನಿನ ಹೆಸರು. ಇದರಲ್ಲಿ 4 ಕ್ಯಾರೆಕ್ಟರ್ಸ್ ಇದ್ದಾರೆ. ಅದರಲ್ಲಿ ಮೊದಲನೇದಾಗಿ ಬರೋದು ನಮ್ಮ ಸ್ವಾಮಿ, ಆಯ್ತಾ? ಸ್ವಾಮಿ ಈ ಹುಡುಗನ ಹೆಸರು. ಆ್ಯಂಡ್ ಅವ್ರ ಅಪ್ಪ ಕೂಡ ಬರ್ತಾರೆ. ಸೊ ಇವರಿಬ್ರೇನಿದ್ದಾರೆ ನಮ್ಮ ಮೇನ್ ಕ್ಯಾರೆಕ್ಟರ್ ಅಂತ ನಾವು ಹೇಳ್ಬೋದು. ಅವ್ರು ಬಿಟ್ಟು ಸ್ವಾಮಿ ಇನ್ನು ಅಮ್ಮ ಅಂದರೆ ಅವ್ರ ಮದರು ಮತ್ತು ಗ್ರ್ಯಾಂಡ್ ಮದರ್, ಆಯಿತಾ? ಇವರಿಬ್ರು ಕೂಡ ಬರ್ತಾರೆ ಈ ಒಂದು ಕಥೆಯಲ್ಲಿ. ಆದರೆ ಇವ್ರು ಬಿಟ್ಟು ಸಾಕಷ್ಟು ಜನ ಇದ್ದಾರೆ. ಅಂದರೆ ಪೊಲೀಸ್ ಇನ್ಸ್ಪೆಕ್ಟರ್ ಬರ್ತಾರೆ, ಸ್ವಾಮಿ ಹೆಡ್ ಮಾಸ್ಟರ್ ಬರ್ತಾರೆ ಅಟ್ ದಿ ಎಂಡು. ಸೊ ಸಾಕಷ್ಟು ಜನ ಇದ್ದಾರೆ. ಆದರೆ ಈ 4 ಕ್ಯಾರೆಕ್ಟರ್ಗಳೇನಿದ್ದಾರೆ ಅದು ಇಂಪಾರ್ಟೆಂಟ್ ಕೂಡ ಈ ಒಂದು ಕಥೆಯಲ್ಲಿ. ಈ ಒಂದು ಕಥೆನ ನಾನು ಓದಿದಾಗ ನನಗೇನು ಇಷ್ಟ ಆಯಿತು ಅಂದರೆ, ಈ ಕಥೆಯಲ್ಲಿ ಕರೇಜ್ ಬಗ್ಗೆ ತುಂಬ ಮಾತಾಡ್ತಾರೆ. ಅರ್ಥ ಆಯ್ತಾ? ಅಂದರೆ ಒಂದು ಧೈರ್ಯ, ಹೇಗೆ ಒಬ್ಬ ಮನುಷ್ಯನಿಗೆ ಧೈರ್ಯ ಮುಖ್ಯ ಅನ್ನೋದನ್ನ ಈ ಒಂದು ಕಥೆಯಲ್ಲಿ ಹೇಳ್ತಾರೆ. ಬಟ್ ಈ ಕಥೆಯ ಆಥರ್ ಯಾರು ಮಕ್ಕಳೇ? ಸೊ ಈ ಆಥರ್ ನೀವು ಸುಮಾರು ಸತಿ ಕೇಳಿದ್ದೀರಾ. ಸ್ವಾಮಿ ಆ್ಯಂಡ್ ಫ್ರೆಂಡ್ಸ್ ಅಂತ ಒಂದು ಕತೆ ಪುಸ್ತಕ ಕೂಡ ಇದೆ. ನೀವು ಅಕಸ್ಮಾತ್ ಅದು ಓದಿಲ್ದರೆ ನಿಮಗೆ ಟೈಮ್ ಆದಾಗ ಎರಡೆರಡೇ ಪೇಜ್ಗಳು ಓದ್ತಾ ಇರಿ. ತುಂಬ ರಿಫ್ರೆಶಿಂಗ್ ಆಗಿರುತ್ತೆ. ನನಗಂತೂ ಆ ಪುಸ್ತಕ ತುಂಬ ಇಷ್ಟ ಕೂಡ. ಈ ಒಂದು ಕಥೆನ ಬರೆದಿದ್ದವರು R.K. ನಾರಾಯಣ್ ಅವರು, ಅರ್ಥ ಆಯ್ತಾ? ಸೊ ಇವರು ಹೆಂಗೆ ಕಾಣ್ತಿದ್ರು? ಸೊ ಇದು ಇವರ ಚಿತ್ರ ಕೂಡ, ಅರ್ಥ ಆಯ್ತಾ ಮಕ್ಕಳೇ? ಸೊ ಈ ಕಥೆನ ಬರೆದಿದ್ದವರು R.K. ನಾರಾಯಣ್ ಅವರು. ನಾನು ಯಾವಾಗಲೂ ಮಕ್ಳಿಗೆ ಹೇಳ್ತೀನಿ, ನಿಮ್ಮ ಒಂದು ಚಾಪ್ಟರಿನ ಹೆಸರು ಮತ್ತು ಆಥರಿನ ಹೆಸರಿನ ಸ್ಪೆಲ್ಲಿಂಗ್ಸ್ನ ಕಲೀರಿ ಮಕ್ಕಳೇ. ಬಿಕಾಸ್ ಅದು ತುಂಬ ಮುಖ್ಯವಾಗುತ್ತೆ. ಸೊ ನಿಮಗೆ ಆ ಸ್ಪೆಲ್ಲಿಂಗ್ ಗೊತ್ತಿದ್ರೆ ನಿಮ್ಮ ಆನ್ಸರ್ಸ್ಗಳಲ್ಲಿ ಕೂಡ ನೀವು ಅದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಅದರಿಂದ ಏನಾಗುತ್ತೆ, ನಿಮ್ಮದು ಒಂದು ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಸೊ ಇವತ್ತು ನಾನು ಈ ಲೆಸನ್ ಮಾಡಿದ್ಮೇಲೆ ನೀವು ಟೆಕ್ಸ್ಟ್ ಬುಕ್ ತೆಗೆದು ಓದೋವಾಗ ಸ್ಪೆಲ್ಲಿಂಗ್ಸ್ ಪ್ರಾಕ್ಟೀಸ್ ಮಾಡೋದನ್ನ ಮರಿಬೇಡಿ, ಅರ್ಥ ಆಯ್ತಾ? ನಾನು ಲೈನ್ ಬೈ ಲೈನ್ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಎಲ್ಲೂ ಹೋಗಬೇಡಿ, ಇವಾಗಲೇ ಕತೆನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಏನಾಗುತ್ತೆ ಕಥೆಯಲ್ಲಿ? ನಾ ಹೇಳ್ದಂಗೆ ಇದು ನಮ್ಮ ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಕ್ಲಾಸು. ಅ ಹೀರೋ ಅನ್ನೋದೇನಿದೆ ಅದು ಇವತ್ತು ನಾವು ಮಾಡುವಂತಹ ಒಂದು 1 ಶಾರ್ಟ್ ವಿಡಿಯೋಲಿ ಈ ಕಂಪ್ಲೀಟ್ ಲೆಸನಿನ ವಿವರಣೆ ನಾನು ನಿಮಗೆ ಕೊಡ್ತೇನೆ. ಆ್ಯಂಡ್ ನಾನು ನಿಮ್ಮ ಶಿಕ್ಷಕಿ ಪದ್ಮಶ್ರೀ ಮುರಳಿ. ಸೊ ಇವಾಗ ಓದಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಾರ್ ಸ್ವಾಮಿ ಈವೆಂಟ್ಸ್ ಟುಕ್ ಎನ್ ಅನ್ಎಕ್ಸ್ಪೆಕ್ಟೆಡ್ ಟರ್ನ್. ಅಂದರೆ ಸ್ವಾಮಿ ಏನಿದೆ, ನಾ ಹೇಳಿದ್ನಲ್ಲ, ಒಬ್ಬ ಪುಟ್ಟ ಹುಡುಗ, ಅವನಿಗೇನಾಯಿತು ಜೀವನದಲ್ಲಿ ಉಲ್ಟಂಪಲ್ಟ ಆಗೋಯ್ತು. ಏನು? ಈವೆಂಟ್ಸು, ಆಯಿತಾ? ಫಾದರ್ ಲುಕ್ಡ್ ಓವರ್ ದ ನ್ಯೂಸ್ ಪೇಪರ್. ಹಿ ವಾಸ್ ರೀಡಿಂಗ್ ಅಂಡರ್ ದ ಹಾಲ್ ಲ್ಯಾಂಪ್ ಆ್ಯಂಡ್ ಸೆಡ್, ಆಯಿತಾ? ಅವ್ರ ಅಪ್ಪ ಏನು ಮಾಡ್ತಿದ್ರು ಅವಾಗ, ಆ ಒಂದು ಹಾಲಲ್ಲಿ ಏನಿತ್ತು ಅಲ್ಲಿ ಒಂದು ಲ್ಯಾಂಪಿನ ಕೆಳಗೆ ಕೂತ್ಕೊಂಡು ಅವರಪ್ಪ ಒಂದು ನ್ಯೂಸ್ ಪೇಪರ್ನ ಓದ್ತಿದ್ರು. ಓದ್ತಾ ಅವ್ರೇನೋ ಹೇಳ್ತಾರೆ. ಏನನ್ನು ಹೇಳ್ತಾರೆ? ಸ್ವಾಮಿ ಲಿಸನ್ ಟು ದಿಸ್. ತುಂಬ ಕುತೂಹಲದಿಂದ ಹೇಳ್ತಾರೆ ಅವರಪ್ಪ. ಸ್ವಾಮಿ ಇದನ್ನ ಕೇಳು. ನ್ಯೂಸ್ has been received about the bravery of a village lad. Lad ಅಂದರೆ ಮಗು, ಹುಡುಗ, ಅರ್ಥ ಆಯ್ತಾ? Who while returning home by the jungle path came face to face with a tiger. ಸೊ ಅವರಪ್ಪ ನ್ಯೂಸ್ ಪೇಪರ್ ಓದ್ತಾ ಇರ್ತಾರೆ, ಅಂತಾರೆ ಒಬ್ಬನ ಧೈರ್ಯದ ಬಗ್ಗೆ ಒಂದು ನ್ಯೂಸ್ ಬಂದಿದೆ ನೋಡು ಸ್ವಾಮಿ. ಅವನೇನು ಮಾಡ್ದ? ಈ ಹುಡುಗ ಏನಿದ್ದಾನೆ ಅವನು ಮನೆಗೆ ಹೋಗೋವಾಗ, ಅಂದರೆ ಒಂದು ಜಂಗಲ್ ಪಾತಲ್ಲಿ ಹೋಗೋವಾಗ ಅವನ ಮುಂದೆ ಒಂದು ಟೈಗರ್ ಬಂತು.
ಆ್ಯಂಡ್ ಫೇಸ್ ಟು ಫೇಸ್ ಇದ್ರು. ಯಾರು? ಆ ಹುಡುಗ, ಆ ವಿಲೇಜ್ ಅಂದರೆ ಒಂದು ಹಳ್ಳಿಯ ಹುಡುಗ ಮತ್ತು ಆ ಟೈಗರ್ ಫೇಸ್ ಟು ಫೇಸ್ ಬಂತು ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಹೆಂಗೆ ಕಾಣ್ತಿತ್ತು. ಸೊ ನೀವು ಹಿಂಗೆ ನೋಡ್ತಿದ್ದೀರಲ್ಲ, ಹಿಂಗೇನೆ ಆ ಹುಡುಗ ಮತ್ತು ಟೈಗರು ಫೇಸ್ ಟು ಫೇಸ್ ಬಂದರು. ನೋಡ್ತಿದ್ದೀರಲ್ಲ, ಒಂದು ದೇ ಆರ್ ಲಿಟ್ರಲಿ ಇನ್ ಫ್ರಂಟ್ ಆಫ್ ಈಚ್ ಅದರ್. ಅರ್ಥ ಆಯ್ತಾ ಮಕ್ಕಳೇ? ಸೊ ಈ ಥರ ಒಂದು ಕನ್ಫ್ರಂಟೇಷನ್ ಅವ್ನಿಗಾಯಿತು. ಆಮೇಲೆ ಕೊನೆಗೆ ಆ ಹುಡುಗ ಏನು ಮಾಡ್ದ? ಆ ಕನ್ಫ್ರಂಟೇಷನ್ ಆದಮೇಲೆ ಹೋಗಿ ಮರ ಹತ್ತಿ ಕೂತ್ಬಿಡ್ತಾರೆ. ಅರ್ಥ ಆಯ್ತಾ? ಇದೇ ಕತೆ ನಾನು ಇದನ್ನು ಇಮೇಜಲ್ಲಿ ನಿಮಗೆ ಕನ್ವೆ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಯಾಕೆ? ಈ ಒಂದು ಸಿಚುಯೇಷನ್ ಬಗ್ಗೆ ಕ್ವೆಶನ್ಸ್ ಕೇಳೋದು ಬಹಳ ಸಹಜ ನಿಮ್ಮ ಎಕ್ಸಾಮ್ಸಲ್ಲಿ. ಸೊ ಖಂಡಿತ ಅದನ್ನು ನೋಡ್ಕೊಳ್ಳಿ. ಆ್ಯಂಡ್ ನಾನು ಯಾವಾಗಲೂ ಮಕ್ಳಿಗೆ ಇದೇ ಹೇಳೋದು, ಇಂಗ್ಲೀಷ್ ಒಂದು ಲ್ಯಾಂಗ್ವೇಜ್ ಆಗಿರೋದ್ರಿಂದ ನಿಮಗೆ ಒಂದು ಕಡೆಯಿಂದನೇ ಕ್ವೆಶನ್ಸ್ ಬರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಸೊ ಇಡೀ ಚಾಪ್ಟರ್ ಏನಿದೆ ಅದು ಇಂಪಾರ್ಟೆಂಟು. ನಾನು ಆದಷ್ಟು ನಿಮಗೆ ಇಮೇಜಸ್ನ ತೋರಿಸಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಯಿತಾ ಮಕ್ಕಳೇ? ಸೊ ಇವಾಗ ನೋಡೋಣ ಏನು ಆಯಿತು ಅಂತ. The paragraph describes the fight the boy had with the tiger. ಸೊ ಅವರು ಇವಾಗ ಅವ್ರ ಅಪ್ಪ ಸ್ವಾಮಿಗೆ ಹೇಳೋವಾಗ ಆ ಒಂದು ನ್ಯೂಸ್ ಪೇಪರಲ್ಲಿ ಇದ್ದಿದ್ದಂತಹ ಒಂದು ಪ್ಯಾರಾಗ್ರಾಫು ಏನು ಡಿಸ್ಕ್ರೈಬ್ ಮಾಡುತ್ತೆ? ಸ್ವಾಮಿ ಮತ್ತು ಅಂದರೆ ಸ್ವಾಮಿ ಅಲ್ಲ, ಆ ಹುಡುಗ ಮತ್ತು ಟೈಗರ್ ನಡುವೆ ನಡೆದಿರುವಂತಹ ಒಂದು ಕಿತ್ತಾಟ ಅಥವಾ ಜಗಳ. ಆಮೇಲೆ ಹೇಗೆ ಅವನು ಓಡಿ ಹೋಗಿ ಟೈಗರಿಂದ ಬಚಾವಾಗಕ್ಕೆ ಹೋಗಿ ಮರದ ಮೇಲೆ ಹತ್ತು ಕೂತ್ಕೊಂಡ್ಬಿಡ್ತಾನಲ್ಲ, ಅದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಆ್ಯಂಡ್ ಅವನು ಮರದ ಮೇಲೆ ಹತ್ತು ಕೂತಿದ ನಂತರ ಅರ್ಧ ದಿನ ಹಾಗೆ ಕೂತಿರ್ತಾನೆ. ಅರ್ಥ ಆಯ್ತಾ? ಸೊ ಆ್ಯಂಡ್ ಹಿಸ್ ಫ್ಲೈಟ್ ಅಪ್ ದ ಟ್ರೀ, ಫ್ಲೈಟ್ ಅಂದರೆ ಓಡೋಗೋದು, ತಪ್ಪಿಸ್ಕೊಂಡು ಹೋಗೋದು. ಅಪ್ ದ ಟ್ರೀ ವೇರ್ ಹೀ ಸ್ಟೇಡ್ ಹಾಫ್ ಅ ಡೇ ಟಿಲ್ ಸಮ್ ಪೀಪಲ್ ಕೇಮ್ that way and kill the tiger. ಅವನು ಅಲ್ಲೇ ಕೂತಿದ್ದ ಯಾವಾಗ ತನಕ? ಒಂದು ಸ್ವಲ್ಪ ಜನ ಬಂದು ಈ ಟೈಗರ್ನ ಸಾಯಿಸೋ ತನಕ. ಅರ್ಥ ಆಯ್ತಾ ಮಕ್ಕಳೇ? ಸೊ ಅರ್ಥ ಆಯ್ತಾ? ಫಸ್ಟು ಅವ್ರು ಫೇಸ್ ಟು ಫೇಸ್ ಬರ್ತಾರೆ, ಜಗಳ ಆಡ್ತಾನೆ ಅವನು ಟೈಗರ್ ಜೊತೆ. ಆಮೇಲೆ ಏನು ಮಾಡ್ತಾನೆ? ಹುಷಾರಾಗಿ ತಪ್ಪಿಸ್ಕೊಂಡು ಹೋಗಿ ಮರದ ಮೇಲೆ ಹತ್ತಿ ಕೂತ್ಕೊಂಡ್ಬಿಡ್ತಾರೆ. ಮರದ ಮೇಲೆ ಹತ್ತಿ ಕೂತಿದ ತಕ್ಷಣ ಅರ್ಧ ದಿನ ಅಲ್ಲೇ ಕೂತಿರ್ತಾನೆ ಆ ಹುಡುಗ. ಆಯಿತಾ? ಯಾವಾಗ ತನಕ? ಒಂದು ಸ್ವಲ್ಪ ಜನರು ಬಂದು ಈ ಟೈಗರ್ನ ಸಾಯಿಸೋ ತನಕ. ಓಕೆನಾ ಮಕ್ಕಳೇ? ಸೊ ಇದನ್ನು ತಿಳ್ಕೊಂಡಿರೋದು ತುಂಬ ತುಂಬ ಮುಖ್ಯ. ಸೊ ಆಮೇಲೆ ಏನಾಯಿತು? ಇವಾಗ ನೋಡ್ತಿರಂಗೆ ಈ ಕಾನ್ವರ್ಸೇಷನು ಒಂದು ಲಿವಿಂಗ್ ರೂಮಲ್ಲಿ ನಡೀತಿದೆ. ಅವರ ಅಪ್ಪ ಮತ್ತು ಸ್ವಾಮಿನ ನಡುವೆ ನಡೀತಿರುವಂತಹ ಒಂದು ಕಾನ್ವರ್ಸೇಷನ್. ಅವರಪ್ಪ ಏನಂತಾರೆ? ಇವಾಗ ತನಕ ನಾವು ನೋಡಿರೋದು ನ್ಯೂಸ್ ಪೇಪರಲ್ಲಿ ಬಂದಿರುವಂತಹ ಒಂದು ನ್ಯೂಸ್ ಬಗ್ಗೆ ಸ್ವಾಮಿಗೆ ಹೇಳ್ತಾ ಇರ್ತಾರೆ. ಆ ಹುಡುಗನ ಬ್ರೇವರಿ ಬಗ್ಗೆ ಸ್ವಾಮಿಗೆ ಹೇಳ್ತಿರ್ತಾರೆ. ಆಯಿತಾ? ಇವಾಗ ಆಮೇಲೆ ಏನಾಗುತ್ತೆ? After reading it through, father looked at Swami fixedly and asked, "What do you say to that?" ಇವಾಗ ಅವರಪ್ಪ ನ್ಯೂಸನ್ನು ಹೇಳಿದ್ರಾಯ್ತಾ? ನ್ಯೂಸನ್ನು ಹೇಳಿದ ನಂತರ ಸ್ವಾಮಿ ಅಲ್ಲಿ ಕೂತಿದ್ನಲ್ಲ, ಅವನನ್ನೇ ಗಂಭೀರವಾಗಿ ನೋಡ್ತಾರೆ, ಹಿಂಗೆ ಗುರಾಯಿಸ್ಕೊಂಡು ನೋಡ್ತಾ ಕೇಳ್ತಾರೆ, ಇದ್ರ ಬಗ್ಗೆ ನಿನ್ನ ಅಭಿಪ್ರಾಯವೇನು ಅಂತ ಕೇಳ್ತಾರೆ. ಆಯಿತಾ? ವಾಟ್ ಡು ಯು ಸೇ ಟು ದ್ಯಾಟ್ ಅಂತ ಸ್ವಾಮಿ ಕೇಳ್ತಾರೆ. ಸೊ ಇವಾಗ ಸ್ವಾಮಿ ಏನಂತಾನೆ? ಸ್ವಾಮಿ ಸೆಡ್, I think he must have been a very strong and a grown-up person. ಅವನಂತಾನೆ ಮೋಸ್ಟ್ಲಿ ಹುಡುಗ ಏನಿದ್ದಾನೆ ಅವನು ದೊಡ್ಡವನಾಗಿರ್ಬೋದು, ಅಂದರೆ ಅವನು ಚಿಕ್ಕ ಹುಡುಗ ಅಲ್ಲ, ದೊಡ್ಡವನಾಗಿರ್ಬೋದು, ಮತ್ತು ತುಂಬ ಸ್ಟ್ರಾಂಗ್ ಆಗಿ ಕೂಡ ಇದ್ದಾನೆ ಅಂತ ನಂಗೆ ಅನ್ಸುತ್ತೆ ಅಂತ ಹೇಳ್ತಾನೆ. ನಾಟ್ ಅ ಬಾಯ್ ಅಟ್ ಆಲ್. ಅವ್ನು ಖಂಡಿತ ಒಂದು ಚಿಕ್ಕ ಮಗು ಆಗಿರೋಕ್ಕೆ ಸಾಧ್ಯವೇ ಇಲ್ಲ ಅಂತ ಸ್ವಾಮಿ ಹೇಳ್ತಾನೆ. ಹೌ ಕುಡ್ ಅ ಬಾಯ್ ಫೈಟ್ ಎ ಟೈಗರ್ ಅಂತ ಕ್ವೆಶನ್ ಕೇಳ್ತಾನೆ. ಹೇಗೆ ಒಂದು ಚಿಕ್ಕ ಹುಡುಗ ಒಂದು ಟೈಗರ್ನ ಫೈಟ್ ಮಾಡುತ್ತೆ? ಆಗುತ್ತಾ ಅವನ ಕೈಲಿ? ಆಗಲ್ಲ ಅಂತ ಅವನ ತಲೆಯಲ್ಲಿರುತ್ತೆ. ಅದಕ್ಕೆ ಈ ಪ್ರಶ್ನೆನ ಅವ್ರ ಅಪ್ಪನಿಗೆ ಕೇಳ್ತಾನೆ, ಹೌ ಕುಡ್ ಅ ಬಾಯ್ ಫೈಟ್ ಅ ಟೈಗರ್ ಅಂತ. ಯು ಥಿಂಕ್ ಯು ಆರ್ ವೈಸರ್ ದೆನ್ ದ ನ್ಯೂಸ್ ಪೇಪರ್? ನಿಂಗೇನು ಅನ್ಸುತ್ತೆ, ನೀನು ನ್ಯೂಸ್ ಪೇಪರ್ಗಿಂತ ಚೆನ್ನಾಗಿ ಬುದ್ಧಿವಂತೇನಾ ಅಂತ ಅವ್ರ ಅಪ್ಪ ಕೇಳ್ತಾರೆ. ಆ್ಯಂಡ್ ಇದನ್ನ ಒಂಥರ ಹೀಯಾಳಿಸ್ಕೊಂಡು ಕೇಳ್ತಾರೆ ಅವನಿಗೆ. ಆಯಿತಾ? ಫಾದರ್ ಸ್ನಿಯರ್ಡ್, ಅ ಮ್ಯಾನ್ ಮೇ ಹ್ಯಾವ್ ದ ಸ್ಟ್ರೆಂತ್ ಆಫ್ ಎನ್ ಎಲಿಫೆಂಟ್ ಆ್ಯಂಡ್ ಯೆಟ್ ಬಿ ಅ ಕಾವರ್ಡ್. ಒಬ್ಬ ಮನುಷ್ಯ ಏನಿದ್ದಾನೆ ಅವ್ನು ನೋಡೋದಕ್ಕೆ ಎಲಿಫೆಂಟ್ ಅಷ್ಟಿರುವಂತಹ ಒಂದು ಆನೆಗಿರುವಂತಹ ಒಂದು ಬಲ ಅವನಲ್ಲಿರಬಹುದು, ಬಟ್ ಆದರೆ ಅವನು ಹೆದರ್ಪುಕ್ಲ ಕೂಡ ಆಗಿರ್ಬೋದು ಅಂತ ಹೇಳ್ತಾರೆ. ವೇರ್ ಆಸ್ ಎನ್ ಅದರ್ ಮೇ ಹ್ಯಾವ್ ಅ ಸ್ಟ್ರೆಂತ್ ಆಫ್ ಅ ಸ್ಟ್ರಾ. ಒಬ್ಬ ನೋಡೋದಕ್ಕೆ ಅವನ ಒಂದು ಸ್ಟ್ರೆಂತ್ ಏನಿದೆ, ಅವನಲ್ಲಿರುವಂತಹ ಒಂದು ಸ್ಟ್ರೆಂತು ಒಂದು ಸ್ಟ್ರಾ ಅಷ್ಟೇ ಇರ್ಬೋದು. ಅಂದರೆ ಸ್ಟ್ರಾ ನೋಡಿದ್ರೆ ನಿಮಗೆ ಹಿಂಗೆ ಮುರಿದೇ ಹೋಗುತ್ತಲ್ವಾ, ಆ ಥರ ಇರ್ಬೋದು ಆ ಮನುಷ್ಯ ನೋಡೋಕ್ಕೆ, ಬಟ್ ಅವನಲ್ಲಿ ಆ ಧೈರ್ಯ ಇರ್ಬೋದು ಅಂತ ಕೂಡ ಅವ್ರು ಅಂತಾರೆ.
ಬಟ್ ಇಫ್ ಹಿ ಹ್ಯಾಸ್ ದ ಕರೇಜ್ ಹಿ ಕ್ಯಾನ್ ಡೂ ಎನಿಥಿಂಗ್ ಅಂತಾರೆ. ಇವಾಗ ಅವ್ನು ನೋಡೋಕ್ಕೆ ಸ್ಟ್ರಾ ಥರ ಇದ್ರೂ ಅವನಲ್ಲಿ ಆ ಧೈರ್ಯ ಇದ್ದರೆ ಅವನು ಏನಾದರೂ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಅವ್ರೇನಂತಾರೆ, ಕರೇಜ್ ಅಂದರೆ ಧೈರ್ಯ ಏನಿದೆ ಅದೇ ಎವ್ರಿಥಿಂಗ್. ಕರೇಜ್ ಇಸ್ ಎವ್ರಿಥಿಂಗ್. ಸ್ಟ್ರೆಂತ್ ಆ್ಯಂಡ್ ಏಜ್ ಆರ್ ನಾಟ್ ಇಂಪಾರ್ಟೆಂಟ್. ಇವಾಗ ಕರೇಜ್ ಏನಿದೆ ಅದೇ ಎಲ್ಲ. ಆ್ಯಂಡ್ ನಮ್ಮ ಒಂದು ವಯಸ್ಸೇನಿದೆ ಮತ್ತು ನಮ್ಮಲ್ಲಿರುವಂತಹ ಒಂದು ಸ್ಟ್ರೆಂತ್ ಏನಿದೆ ಅದು ಏನೂ ಅಲ್ಲ ಅಂತ ಇದ್ದಾರೆ. ಸೊ ಅವ್ರು ಹೇಳೋ ಪ್ರಕಾರ ಅಪ್ಪ ಇಲ್ಲಿ ಏನಂತ ಇದ್ದಾರೆ ಅಂದರೆ, ಇವಾಗೊಂದು ಚಿಕ್ಕ ಮಗುಗೆ ಅವನಲ್ಲಿರುವಂತಹ ಧೈರ್ಯ ಜಾಸ್ತಿ ಇದ್ದರೆ ಏನಾದರೂ ಫೇಸ್ ಮಾಡ್ಬೋದು. ಏಜು, ಸ್ಟ್ರೆಂತು ಇದೆಲ್ಲ ಮ್ಯಾಟರ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಮುಂದೆ ನೋಡೋಣ ಮಕ್ಕಳೇ. ಇವಾಗ ಇದಕ್ಕೆ ಸ್ವಾಮಿ ಏನಂತಾನೆ, ಸ್ವಾಮಿ ಡಿಸ್ಪ್ಯೂಟೆಡ್ ದ ಥಿಯರಿ. ಅಂದರೆ ಅವನು ಅವರಪ್ಪ ಹೇಳೋದನ್ನ ಬಿಲೀವ್ ಮಾಡಲ್ಲ, ಅವರಪ್ಪ ಹೇಳೋದನ್ನ ಅಗ್ರಿ ಮಾಡಲ್ಲ. ಸೊ ಅವನು ಈ ಒಂದು ಅವರಪ್ಪ ಹೇಳಿರುವಂತಹ ಒಂದು ಸ್ಟೇಟ್ಮೆಂಟ್ಗೆ ಅಪೋಸಿಂಗ್ ಸ್ಟೇಟ್ಮೆಂಟ್ನ ಕೊಡ್ತಾನೆ. ಹೌ ಕ್ಯಾನ್ ಇಟ್ ಬಿ ಫಾದರ್, ಇದು ಹೆಂಗಾಗತ್ತೆ ಅಪ್ಪ? ಸಪೋಸ್ ಐ ಹ್ಯಾವ್ ಆಲ್ ದ ಕರೇಜ್, ವಾಟ್ ಕುಡ್ ಐ ಡೂ ಇಫ್ ದ ಟೈಗರ್ ಇಫ್ ಅ ಟೈಗರ್ ಶುಡ್ ಅಟ್ಯಾಕ್ ಮೀ. ಇವಾಗ ನನ್ನ ಹತ್ರ ಎಲ್ಲ ಧೈರ್ಯ ಇದೆ ಅಂದ್ಕೊಳ್ಳಿ, ಬಟ್ ಟೈಗರ್ ನನ್ನನ್ನು ಅಟ್ಯಾಕ್ ಮಾಡಿದ್ರೆ ನಾನು ಏನು ಮಾಡಲಿ ಅಂತ ಕೇಳ್ತಾ ಇದ್ದಾರೆ ಅವರ ಅಪ್ಪನಿಗೆ. ಓಕೆನಾ? ಲೀವ್ ಅಲೋನ್ ಸ್ಟ್ರೆಂತ್, ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್. ನಿನ್ನ ಕೈಲಿ ಏನು ಮಾಡೋಕ್ಕಾಗತ್ತೆ ಅನ್ನೋದನ್ನ ಬಿಟ್ಬಿಡು, ಬಟ್ ನಿನ್ನಲ್ಲಿ ಆ ಧೈರ್ಯ ಇದೆ ಅಥವಾ ನಿನ್ನಲ್ಲಿ ಆ ಒಂದು ಇದಿದೆ, ಹುಂಬಸ್ಸಿದೆ ಏನೋ ಮಾಡೋದಕ್ಕೆ ಅಂತ ನೀನು ನನಗೆ ಪ್ರೂವ್ ಮಾಡೋಕ್ಕಾಗತ್ತಾ ಅಂತ ಕೇಳ್ತಾ ಇದ್ದಾರೆ. ಯಾರು? ಅಪ್ಪ ಸ್ವಾಮಿಗೆ. ಲೆಟ್ ಮೀ ಸಿ ಇಫ್ ಯು ಕ್ಯಾನ್ ಸ್ಲೀಪ್ ಅಲೋನ್. ಇವತ್ತು ನೀನು ಒಬ್ಬನೇ ಮಲ್ಕೊಳಕ್ಕಾಗತ್ತಾ ಅಂತ ನೋಡೋಣ ಬಾ. ಎಲ್ಲಿ? ಇನ್ ಮೈ ಆಫೀಸ್ ರೂಮ್. ಇವತ್ತು ರಾತ್ರಿ ನೀನು ಒಬ್ಬನೇ ಮಲ್ಕೊಳಕ್ಕಾಗತ್ತಾ ಅಂತ ನೋಡೋಣ ಬಾ ನನ್ನ ಆಫೀಸ್ ರೂಮಲ್ಲಿ ಅಂತ ಫಾದರ್ ಹೇಳ್ತಾರೆ. ಸೊ ಇದೇನಿದೆ ಮಕ್ಕಳೇ, ಅವನಿಗೆ ಒಬ್ಬನೇ ಮಲ್ಕೊಡೋದಲ್ಲಿ ತುಂಬ ಹೆದರಿಕೆ ಇತ್ತು, ಆಯಿತಾ? ಸೊ ಇವಾಗ ಅವ್ರ ಅಪ್ಪ ಅಂತ ಇದ್ದಾರೆ, ನಿನ್ನ ಈ ಕರೇಜ್ನ ನನಗೆ ತೋರಿಸು, ಅರ್ಥ ಆಯ್ತಾ? ಇವಾಗ ನಿಂಗೆ ಹೆಂಗೆ ಭಯ ಇದೆ ಆ ಭಯನ ಚೇಂಜ್ ಮಾಡಿ ಧೈರ್ಯ ತಗೊಂಡು ಒಬ್ಬನೇ ಮಲ್ಕೊತೀಯ ನನ್ನ ಆಫೀಸ್ ರೂಮಲ್ಲಿ ಅಂತ ಕೇಳ್ತಾ ಇದ್ದಾರೆ. ಸೊ ಇವಾಗ ಸ್ವಾಮಿ ಏನು ಮಾಡ್ತಾನೆ ಅನ್ಕೊಂತೀರಾ? ಫಾರ್ ಎಕ್ಸಾಂಪಲ್ ನಿಮ್ಗೆ ಏನೋ ಒಂದು ಹೆದರಿಕೆ ಇರುತ್ತೆ ಮಕ್ಕಳೇ, ಆಯಿತಾ? ನಿಮ್ಮ ಅಪ್ಪ ಹೋಗಿ ಹೇಳ್ತಾರೆ ನೀನು ಹೋಗಿ ಅದನ್ನ ಮಾಡು, ಒಬ್ಬನೇ ರೋಡಲ್ಲಿ ನಡ್ಕೊಂಡು ಹೋಗೋಕೆ ಹೆದರಿಕೆ ಇರುತ್ತೆ ಕತ್ಲೇಲಿ. ನಿಮ್ಮ ಅಪ್ಪ ಅಂತಾರೆ ಹೋಗಿ ಇವಾಗ ಕೊತ್ತಂಬರಿ ಸೊಪ್ಪು ತೊಗೊಂಬ ಅಂಗಡಿಯಿಂದ ಅಂತ. ಅವಾಗ ನಿಮ್ಗೆ ಹೆಂಗೆ ಅನ್ಸುತ್ತೆ, ಅಯ್ಯೋ ನಾನು ಮಾಡಲ್ಲ, ಅಥವಾ ಬೇರೆ ಥಿಂಗ್ಸ್ನ ಡೈವರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ ಅಲ್ವಾ ನಿಮ್ಮ ಅಪ್ಪನ ಮೈಂಡ್ನ? ಅದೇ ಮಾಡೋಕ್ಕೆ ಟ್ರೈ ಮಾಡ್ದ ಸ್ವಾಮಿ ಕೂಡ. ಸೊ ಇವಾಗ ಅವನ ತಲೆಯಲ್ಲಿ ಒಂದು ಹಾರರ್ ಆಗಿ ನಿಂತ್ಬಿಡ್ತು. ಏನು? ಆ ಕತ್ಲೆ ರೂಮು, ಅರ್ಥ ಆಯ್ತಾ? ಕತ್ಲೆ ರೂಮು, ಅವ್ರ ಅಪ್ಪನ ಆಫೀಸ್ ರೂಮ್ ಏನಿರುತ್ತೆ ಅದು ಅವನ ತಲೆಯಲ್ಲಿ ಕೂತ್ಬಿಡುತ್ತೆ. ಅ ಫ್ರೈಟ್ಫುಲ್ ಪ್ರಪೋಸಿಷನ್. ಅವರಪ್ಪ ಏನು ಮಾಡಕ್ಕೆ ಹೇಳಿದ್ರಲ್ಲ ಅದರಿಂದ ಅವನಿಗೆ ತುಂಬ ಹೆದರಿಕೆ ಆಗುತ್ತೆ. ಇದನ್ನ ಅವನು ಯೋಚಿಸ್ತಾನೆ, ಅರ್ಥ ಆಯ್ತಾ? ಏನಪ್ಪ ಹೇಳಿದ್ರು ನಮ್ಮಪ್ಪ, ಇದರಿಂದ ನಂಗೆ ಎಷ್ಟು ಹೆದರಿಕೆ ಅಂತ ಅವನ ತಲೆಯಲ್ಲಿ ಯೋಚಿಸ್ತಾನೆ. He had always slept beside his granny in the passage, and any change in this arrangement kept him trembling and awake all night. ಅವನು ಯಾವಾಗಲೂ ಅವನ ಅಭ್ಯಾಸ ಏನು, ಅವ್ರ ಅಜ್ಜಿ ಪಕ್ಕ ಮಲಗದೆ ಅವನ ಅಭ್ಯಾಸ ಆಗಿತ್ತು. ಆ್ಯಂಡ್ ಈ ಒಂದು ಅಭ್ಯಾಸವನ್ನು ಚೂರಾದರೂ ಆ ಕಡೆ ಈ ಕಡೆ ಮಾಡಿದ್ರೆ ಅಥವಾ ಚೇಂಜ್ ಮಾಡಿದ್ರೆ ಅವ್ನು ರಾತ್ರಿ ಎಲ್ಲ ಹೆದರಿಕೆಗೆ ಒಂಥರ ಟ್ರೆಂಬಲ್ ಆಗೋದು ಅಂತಾರಲ್ಲ, ಮೈಯೆಲ್ಲ ಶೇಕ್ ಆಗೋದು. ಆ್ಯಂಡ್ ಅದರಿಂದ ಅವನು ರಾತ್ರಿ ಪೂರ್ತಿ ಎದ್ದಿರೋನು. He hoped at first that father was only joking. ಫಸ್ಟ್ ಅವ್ನು ಅನ್ಕೊಂತಾನೆ ಮೋಸ್ಟ್ಲಿ ಅಪ್ಪ ಜೋಕ್ ಮಾಡ್ತಾ ಇದ್ದಾರೆ, ಇದನ್ನ ಸುಮ್ಮನೆ ಅಂತಿರ್ಬೋದು ಅಂತ ಮನಸ್ಸಿನಲ್ಲೇ ಅನ್ಕೊಂತಾನೆ. He mumbled weakly. ಅವನಿಗೆ ಹೆದರಿಕೆ ಆಗಿತ್ತು. ಸೊ ನಿಮ್ಗೆ ಹೆದರಿಕೆ ಆದಾಗ ಜೋರಾಗಿ ಎಸ್ ಅಂತೀರಾ? ಇಲ್ಲ, ಸ್ಲೋ ಆಗಿ ಸರಿ ಅಂತ ಆ ಥರ ಹೇಳ್ತಾನೆ. ಆ್ಯಂಡ್ ಟ್ರೈ ಟು ಚೇಂಜ್ ದ ಸಬ್ಜೆಕ್ಟ್. ಅವ್ನು ಎಸ್ ಅಂದ್ಬಿಟ್ಟು ಈ ಸಬ್ಜೆಕ್ಟ್ನೇ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಬಿಕಾಸ್ ಅವ್ನ ತಲೆಯಲ್ಲಿ ಏನು ನಡೀತಿರುತ್ತೆ, ನಾನು ಸಬ್ಜೆಕ್ಟ್ನ ಚೇಂಜ್ ಮಾಡಿದ್ರೆ ಮೋಸ್ಟ್ಲಿ ಅಪ್ಪ ಇದ್ರ ಬಗ್ಗೆ ಮರ್ತೋಗ್ತಾರೇನೋ ಅಂತ ಅವನ ತಲೆಯಲ್ಲಿ ಇರತ್ತೆ. ಆ್ಯಂಡ್ ಅವ್ನ ಸಬ್ಜೆಕ್ಟ್ ಚೇಂಜ್ ಮಾಡಿದಾಗ ಏನಂದ, ಸೊ ಈ ಸಬ್ಜೆಕ್ಟ್ ಚೇಂಜ್ ಮಾಡಿದಾಗ ಅವ್ನ ವಾಯ್ಸ್ ಟೋನೇ ಚೇಂಜ್ ಆಗಿಬಿಡುತ್ತೆ ಮಕ್ಕಳೇ. ಸೊ ಅವನು ತುಂಬ ಎಂತೂಸಿಯಾಸಮಿಂದ ಹೇಳ್ತಾನೆ, ಆಯಿತಾ? He said very loudly and with a great deal of enthusiasm. ಒಂದು ಕುತೂಹಲ ತುಂಬಿರುತ್ತೆ ಅವನ ಒಂದು ಧ್ವನಿಯಲ್ಲಿ, ಮತ್ತೆ ಒಂದು ಎಂತೂಸಿಯಾಸಮ್ ತುಂಬಿರುತ್ತೆ. ಏನು ಹೇಳ್ತಾನೆ? We are going to admit even elders in our cricket club hereafter.
ಇವತ್ತಾದ್ಮೇಲೆ ಇನ್ಮೇಲೆ ನಮ್ಮ ಒಂದು ಕ್ರಿಕೆಟ್ ಕ್ಲಬ್ಬಲ್ಲಿ ನಾವು ದೊಡ್ಡೋರ್ನ ಕೂಡ ಸೇರಿಸ್ಕೊಡ್ತಿದ್ದೀವಿ ಗೊತ್ತಾ ಅಪ್ಪ ಅಂತಾರೆ. ವಿ ಆರ್ ಬೈಯಿಂಗ್ ಬ್ರ್ಯಾಂಡ್ ನ್ಯೂ ಬ್ಯಾಟ್ಸ್ ಅಂಡ್ ಬಾಲ್ಸ್. ಇವಾಗ ನಾವು ಹೊಸ ಬ್ಯಾಟು ಬಾಲು ಎಲ್ಲ ತಗೊಂತಿದ್ದೀವಿ ಅಂತ ಹೇಳ್ತಾರೆ. ಆರ್ ಕ್ಯಾಪ್ಟನ್ ಹ್ಯಾಸ್ ಆಸ್ಕ್ಡ್ ಮೀ ಟು ಟೆಲ್ ಯು. ನಮ್ಮ ಒಬ್ಬ ಕ್ಯಾಪ್ಟನ್ ಏನಿದ್ದಾನೆ ಅವನು ನಿಮಗೆ ಇದನ್ನ ಹೇಳು ಅಂತ ಕೂಡ ಹೇಳಿದ್ದಾರೆ ಅಂತ ಹೇಳ್ತಾನೆ. ಸೊ ಇದರಿಂದ ಅವನದೇನು ಆಬ್ಜೆಕ್ಟಿವ್ ಇತ್ತು, ಅವ್ರ ಅಪ್ಪ ಅವನೊಬ್ಬನೇ ಮಲ್ಕೊಬೇಕು ಅನ್ನೋದನ್ನ ಹೇಳಿರ್ತಾರಲ್ವಾ, ಅದನ್ನ ಮರ್ತಿ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರನೋ ಅಂತ ಒಂದು ಆಬ್ಜೆಕ್ಟಿವ್ ಇಟ್ಕೊಂಡು ಇದನ್ನ ಅವನು ಹೇಳ್ತಾನೆ. ಆ್ಯಂಡ್ ಇದನ್ನು ಹೇಳಿದಾಗ ಅವನಿಗೆ ತುಂಬ ಖುಷಿಯಾಗಿ ಹೇಳ್ತಾನೆ ಆ್ಯಂಡ್ ತುಂಬ ಜೋರಾಗಿ ಹೇಳ್ತಾನೆ. ಅರ್ಥ ಆಯ್ತಾ? ಸೊ ನೋಡಿ, ಹೇಳ್ದಂಗೆ ಅವ್ನಿಗೆ ಯಾವಾಗಲೂ ಅವನ ಅಜ್ಜಿ ಜೊತೆ ಮಲ್ಕೊಳ್ಳೋ ಅಭ್ಯಾಸನೇ ಇತ್ತು. ಒಂಚೂರು ಅದಿಂದ ಈ ಕಡೆ ಆ ಕಡೆ ಆದರೆ ಅವನಿಗೆ ತುಂಬ ಹೆದರಿಕೆ ಆಗ್ತಿತ್ತು ಆ್ಯಂಡ್ ರಾತ್ರಿ ಎಲ್ಲ ನಿದ್ದೆ ಮಾಡ್ತಿರ್ಲಿಲ್ಲ. ಸೊ ಅವ್ರ ಅಪ್ಪನಿಗೆ ಅದೇ ಬೇಕಿತ್ತು, ಅವನಿಗೆ ಭಯನ ಓವರ್ಕಮ್ ಮಾಡಿ ಕರೇಜಿಯಸ್ ಆಗಿ ಇರಬೇಕು ಅಂತ. ಓಕೆನಾ? ಇವಾಗ ನೋಡೋಣ. ಇವಾಗ ಅವ್ರ ಅಪ್ಪ ಏನಂತಾರೆ, ವಿ ವಿಲ್ ಸಿ ಅಬೌಟ್ ದಟ್ ಲೇಟರ್. ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ನಾವು. ಫಾದರ್ ಕಟ್ ಇನ್ ಆ್ಯಂಡ್ ಇಲ್ಲೇ ಕಟ್ ಮಾಡಿಬಿಟ್ಟು ಹೇಳ್ತಾರೆ, ಯು ಮಸ್ಟ್ ಸ್ಲೀಪ್ ಅಲೋನ್ ಹಿಯರ್ ಆಫ್ಟರ್. ನಾ ಹೇಳ್ದಂಗೆ ನೀನು ಒಬ್ಬನೇ ಮಲಗಬೇಕು ಇವತ್ತಾದ್ಮೇಲೆ ಅಂತ ಹೇಳ್ತಾರೆ. ಸ್ವಾಮಿ ರಿಯಲೈಸ್ ದಟ್ ದ ಮ್ಯಾಟರ್ ಹ್ಯಾಡ್ ಗಾನ್ ಬಿಯಾಂಡ್ ಹಿಸ್ ಕಂಟ್ರೋಲ್. ಫ್ರಮ್ ಅ ಚಾಲೆಂಜ್ ಇಟ್ ಹ್ಯಾಡ್ ಬಿಕಮ್ ಅ ಕಮ್ಯಾಂಡ್. ಸೊ ಇವಾಗ ಅವ್ರ ಅಪ್ಪನ ಒಂದು ಟೋನ್ ಕೇಳಿಸ್ಕೊಂಡೆ ಅವನು ಗೊತ್ತಾಗ್ಬಿಡುತ್ತೆ ಈ ಒಂದು ವಿಷಯ ಏನಿದೆ ಅವನ ಕಂಟ್ರೋಲಲ್ಲಿ ಇಲ್ಲ. ಇವಾಗ ಅವ್ರ ಅಪ್ಪ ಹೇಳಿದ್ದನ್ನ ಇವನು ಮಾಡಬೇಕು. ಇದು ಒಂದು ಚಾಲೆಂಜಿಂದ ಸ್ಟಾರ್ಟ್ ಆಗಿತ್ತು, ಆದರೆ ಇವಾಗ ಏನಾಗಿದೆ, ಅವ್ರ ಅಪ್ಪ ಇವನ ಮೇಲೆ ಕಮ್ಯಾಂಡ್ ಮಾಡ್ತಾ ಇದ್ದಾರೆ, ಇದು ಮಾಡಲೇಬೇಕು ನೀನು ಥರ ಟೋನಲ್ಲಿ ಹೇಳ್ತಾ ಇದ್ದಾರೆ. ಹಿ ನ್ಯೂ ಹಿಸ್ ಫಾದರ್ಸ್ ಟೆನಾಸಿಟಿ ಅಟ್ ಸಚ್ ಮೂಮೆಂಟ್ಸ್. ಟೆನಾಸಿಟಿ ಅಂದರೆ ದೃಢತೆ ಮಕ್ಕಳೇ. ಅಂದರೆ ಅವ್ರ ಅಪ್ಪ ಏನಾದರೂ ಹೇಳಿದ್ರೆ ಅದನ್ನು ಫರ್ಮ್ ಆಗಿ ಬಿಲೀವ್ ಮಾಡೋರು. ಅದರಿಂದ ಆ ಕಡೆ ಈ ಕಡೆ ಮಾಡೋಕ್ಕೆ ಯಾರಿಗೂ ಕನ್ವಿನ್ಸೇ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಅರ್ಥ ಆಯ್ತಾ? ಸೊ ಅದನ್ನು ನಾವು ತಲೆಯಲ್ಲಿ ಇಟ್ಕೊಂಡಿರ್ಬೇಕು. ಫ್ರಮ್ ದ ಫಸ್ಟ್ ಆಫ್ ನೆಕ್ಸ್ಟ್ ಮಂತ್ ಐ ವಿಲ್ ಸ್ಲೀಪ್ ಅಲೋನ್ ಫಾದರ್. ಅವ್ನಿಗೆ ಇವಾಗ ಗೊತ್ತಾಯ್ತಲ್ವಾ ಅವ್ರಪ್ಪ ಏನೇ ಮಾಡಿದ್ರು ಕನ್ವಿನ್ಸ್ ಆಗಲ್ಲ ಅಂತ. ಸೊ ಅದಕ್ಕೆ ಇದನ್ನ ಒಂದು ಸ್ವಲ್ಪ ಪುಷ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಬಿಕಾಸ್ ಅವ್ನಿಗೆ ಅದು ಭಯ ಅಲ್ವಾ. ಭಯ ಇದ್ರೆ ಹಂಗೆ ಅಲ್ವಾ, ಇವತ್ತು ಮಾಡೋದು ಬೇಡಪ್ಪ ನಾಳೆ ಮಾಡೋಣ ಅಂತ ನಾವೆಲ್ಲ ಅನ್ಕೊಂತೀವಿ. ಸೊ ಅವ್ನು ಅಂತಾನೆ, ಇವತ್ತು ಬೇಡ ಆದರೆ ಮುಂದಿನ ತಿಂಗಳು 1ನೇ ತಾರೀಕಿಂದ ನಾನು ಮಲ್ಕೊತೀನಿ ಅಂತ ಹೇಳ್ತಾನೆ. ಸೊ ಅದಕ್ಕೆ ಅವರಪ್ಪ ಏನಂತಾರೆ, ಅವರಪ್ಪ ಅಂತಾರೆ, no, you must do it now. It is disgraceful sleeping beside granny or mother like a baby. ನೀನು ಇವತ್ತಿಂದಾನೇ ಮಾಡಬೇಕು. ಇಷ್ಟು ದೊಡ್ಡ ಹುಡುಗ ಆಗಿದ್ಯಾ ನೀನು, ಆ್ಯಂಡ್ ನೀನು ಇವತ್ತಿಗೂ ನಿಮ್ಮ ಅಮ್ಮನ ಮತ್ತು ಅಜ್ಜಿಯ ಮಧ್ಯೆ ಮಲ್ಕೊತೀಯ ಅಥವಾ ಅವ್ರ ಜೊತೆ ಮಲ್ಕೊತೀಯ, ಅದು ಮಾಡೋದು ಒಳ್ಳೇದಲ್ಲ. ಯು ಆರ್ ಇನ್ ದ ಸೆಕೆಂಡ್ ಫಾರ್ಮ್ಸ್. ಅವನೇನು ಚಿಕ್ಕ ಹುಡುಗ ಅಲ್ಲ. ಸೆಕೆಂಡ್ ಫಾರ್ಮ್ ಅಂದರೆ 2ನೇ ಕ್ಲಾಸ್ ಅಂತ ಅಲ್ಲ, 7ನೇ ತರಗತಿ ಅಥವಾ 8ನೇ ತರಗತಿ ಅಂತ ಕನ್ಸಿಡರ್ ಆಗುತ್ತೆ. ಆ್ಯಂಡ್ ಐ ಡೋಂಟ್ ಲೈಕ್ ದ ವೇ ಯು ಆರ್ ಬೀಯಿಂಗ್ ಬಾಟ್ ಅಪ್. ನನಗೆ ಇಷ್ಟ ಆಗ್ತಿಲ್ಲ, ನಿನಗೆ ಹೆಂಗೆ ಬೆಳೆಸ್ತಿದಾರಲ್ಲ ನನಗೆ ಇಷ್ಟ ಆಗ್ತಿಲ್ಲ. ಇವಾಗ್ಲೂ ನೀನು ನಿಮ್ಮ ಅಜ್ಜಿ ಪಕ್ಕ ಅಥವಾ ನಿಮ್ಮ ಅಮ್ಮನ ಪಕ್ಕ ಮಲ್ಗೋದು ನನಗೆ ಇಷ್ಟ ಇಲ್ಲ. ಆ್ಯಂಡ್ ಎಷ್ಟು ದೊಡ್ಡ ಹುಡುಗ ಆಗಿದ್ಯಾ ನೀನು, ಸೆಕೆಂಡ್ ಫಾರ್ಮಲ್ಲಿದ್ಯಾ ಅಂದರೆ 7ನೇ ಅಥವಾ 8ನೇ ತರಗತಿಲಿದ್ಯಾ. ಸೊ ಸೆಕೆಂಡ್ ಫಾರ್ಮ್ ಅಂದರೆ 7ನೇ ತರಗತಿ. ಅರ್ಥ ಆಯ್ತಾ? ಸೊ 7ನೇ ತರಗತಿಲಿ ಇದ್ರೂ ನಿಮ್ಮ ಅಜ್ಜಿ ಪಕ್ಕ ಮಲ್ಕೊಳ್ಳೋದಾಗಿರಲಿ ಅಮ್ಮನ ಪಕ್ಕ ಮಲ್ಕೊಳ್ಳೋದಾಗಿರಲಿ ನನಗೆ ಇಷ್ಟ ಇಲ್ಲ. ನಿನ್ನನ್ನು ಹೆಂಗೆ ಬೆಳೆಸ್ತಿದ್ದಾರೆ ಅದು ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಆ್ಯಂಡ್ ಲುಕ್ಡ್ ಅಟ್ ಹಿಸ್ ವೈಫ್ ಹೂ ವಾಸ್ ರಾಕಿಂಗ್ ದ ಕ್ರೇಡಲ್. ಆ್ಯಂಡ್ ಇದನ್ನು ಹೇಳ್ತಾ ಅವ್ರ ಹೆಂಡ್ತಿನ ನೋಡ್ತಾರೆ. ಹೆಂಡ್ತಿ ಆ ಟೈಮಲ್ಲಿ ಒಂದು ಕ್ರೇಡಲ್ನ ರಾಕ್ ಮಾಡ್ತಿರ್ತಾರೆ. ಅದನ್ನು ನೋಡಿ ಅವ್ರು ಏನಂತಾರೆ, ಅವ್ರ ಅಮ್ಮ ಏನಂತಾರೆ, ವೈ ಡು ಯು ಲುಕ್ ಆಟ್ ಮೀ ವೈಲ್ ಯು ಸೇ ಇಟ್. ಇದನ್ನು ಹೇಳೋವಾಗ ನನ್ನನ್ನು ಯಾಕೆ ನೋಡ್ತಿದ್ದೀರಾ ನೀವು? ಐ ಹಾರ್ಡ್ಲಿ ನೋ ಎನಿಥಿಂಗ್ ಅಬೌಟ್ ದ ಬಾಯ್. ನನಗೆ ಈ ಹುಡುಗನ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಅವ್ರ ಅಮ್ಮ ಕೂಡ ಹೇಳ್ತಾರೆ. ಸೊ ಇಲ್ಲಿ ಒಂದಿಷ್ಟು ಕ್ವೆಶನ್ಸ್ನ ನೋಡೋಣ ಮಕ್ಕಳೇ. ಈ ಒಂದು ಭಾಗನ ಇವಾಗ ತನಕ ಎಕ್ಸ್ಪ್ಲೇನ್ ಮಾಡಿರುವಂತಹ ಭಾಗದಿಂದ ನಿಮಗೆ ಎಲ್ಲ ಕ್ವೆಶನ್ಸ್ ಎಲ್ಲ 1-2 ಕ್ವೆಶನ್ಸ್ ನಾನು ಇಲ್ಲಿ ಡಿಸ್ಕಸ್ ಮಾಡ್ತೀನಿ. ನಿಮ್ಮ ಹಿಂದಿನ ವರ್ಷದ ಕ್ವೆಶನ್ ಪೇಪರಲ್ಲಿ ಕೇಳಿರುವಂತಹ ಈ ಪ್ರಶ್ನೆ 2 ಮಾರ್ಕ್ಸಿಗೆ ಕೇಳಿದ್ರು ಮಾರ್ಚ್ 2015 ವಾಟ್ ಹ್ಯಾಬಿಟ್ ಆಫ್ ಸ್ಲೀಪಿಂಗ್ ವಾಸ್ ಡಿಸ್ಗ್ರೇಸ್ಫುಲ್ ಅಕಾರ್ಡಿಂಗ್ ಟು ಸ್ವಾಮೀಸ್ ಫಾದರ್. ಸೊ ಇದಕ್ಕೆ 2 ಮಾರ್ಕ್ಗೆ ಒಂದು ಕ್ವೆಶನ್ ಕೇಳಿದಾಗ ನಿಮಗೆ 2-3 ಸೆಂಟೆನ್ಸಸ್ಸಲ್ಲಿ ನೀವು ಆನ್ಸರ್ ಮಾಡಬೇಕಾಗತ್ತೆ. ನಾನು ಯಾವಾಗಲೂ ಹೇಳೋ ಥರ ಮಕ್ಕಳೇ ನಿಮಗೆ ಒಂದು ಇಂಟ್ರೊಡಕ್ಟರಿ ಸ್ಟೇಟ್ಮೆಂಟ್ ಬರಿಬೇಕಾಗತ್ತೆ. ಆಯಿತಾ? ನಿಮ್ಮ ಎಕ್ಸಾಮಲ್ಲಿ ಒಂದು ಇಂಟ್ರೊಡಕ್ಟರಿ ಸ್ಟೇಟ್ಮೆಂಟ್ ಬರಿಬೇಕು, ಸುಮ್ಮನೆ ಆನ್ಸರ್ನ ಹಾಗೆ ಬರೆಯೋಕ್ಕಾಗಲ್ಲ. ಸೊ ಸ್ವಾಮೀಸ್ ಫಾದರ್ ಥಾಟ್ ದಟ್ ದಿ ಹ್ಯಾಬಿಟ್ ಆಫ್ ಸ್ಲೀಪಿಂಗ್ beside a mother or grandmother was something a baby
ವುಡ್ಡು. ಅವ್ರ ಅಪ್ಪಂಗೆ ಏನು ಅನ್ಸುತ್ತೆ, ಅಮ್ಮನ ಪಕ್ಕ ಮಲ್ಗೋದಾಗಿರ್ಲಿ, ಅಜ್ಜಿ ಪಕ್ಕ ಮಲ್ಗೋದಾಗಿರ್ಲಿ ಒಂದು ಚಿಕ್ಕ ಪಾಪು ಮಾಡುವಂತಹ ಒಂದು ಅಭ್ಯಾಸ. ಆದರೆ ಸ್ವಾಮಿ ಇವಾಗ ಚಿಕ್ಕ ಪಾಪುನ ಇಲ್ಲ. ಸಿನ್ಸ್ ಸ್ವಾಮಿ ವಾಸ್ ಓಲ್ಡರ್ ಆ್ಯಂಡ್ ಇನ್ ಸೆಕೆಂಡ್ ಫಾರ್ಮ್, ಅವನು ಇವಾಗ ದೊಡ್ಡ ಹುಡುಗ ಆಗಿದ್ದಾನಲ್ವಾ, ಅದಕ್ಕೇನೆ ಹಿಮ್ ಕಂಟಿನ್ಯೂಯಿಂಗ್ ಟು ಸ್ಲೀಪ್ ಬಿಸೈಡ್ ಹಿಸ್ ಗ್ರ್ಯಾಂಡ್ ಮದರ್ ವಾಸ್ ಅ ಡಿಸ್ಗ್ರೇಸ್ಫುಲ್ ಹ್ಯಾಬಿಟ್ ಅಕಾರ್ಡಿಂಗ್ ಟು ಸ್ವಾಮೀಸ್ ಫಾದರ್. ಸೊ ಅವನು ಇವಾಗ ದೊಡ್ಡವನು ಆದ್ರೂ ಅವ್ರ ಅಜ್ಜಿ ಪಕ್ಕ ಮಲ್ಗೋದು ಒಂದು ಡಿಸ್ಗ್ರೇಸ್ಫುಲ್ ಹ್ಯಾಬಿಟ್ ಆಗಿತ್ತು ಅಕಾರ್ಡಿಂಗ್ ಟು ಸ್ವಾಮೀಸ್ ಫಾದರ್. ಅರ್ಥ ಆಯ್ತಾ? ಸೊ ನಾ ಈ ಒಂದು ಪ್ರಶ್ನೆಗೆ ಕರೆಕ್ಟಾಗಿ ಉತ್ತರವನ್ನು ಬರೆದಿದ್ದೀನಿ. ವಾಟ್ ಅಂದರೆ ಏನು. ಸೊ ಈ ಒಂದು ಕೀವರ್ಡ್ ಏನಿದೆ ಮಕ್ಕಳೇ, ಅದನ್ನು ತಿಳ್ಕೊಳ್ಳಿ, ಅದರಿಂದ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ನಿಮ್ಮ ಎಲ್ಲ ಇಂಗ್ಲೀಷ್ ಪೇಪರಲ್ಲಿ ಅಥವಾ ಬೇರೆ ಸಬ್ಜೆಕ್ಟ್ ಪೇಪರಲ್ಲೂ ಕ್ವೆಶ್ಚನಲ್ಲಿ ಒಂದು ಕೀವರ್ಡ್ ಇರುತ್ತೆ. ವಾಟ್, ವೈ, ಹೌ, ಡಿಸ್ಕ್ರೈಬ್, ವಿಚ್, ಸೊ ಎಕ್ಸ್ಪ್ಲೇನ್. ಸೊ ಈ ಪದಗಳ ಅರ್ಥವನ್ನು ನೀವು ತಿಳ್ಕೊಂಡು ಕ್ವೆಶ್ಚನ್ನ ಅರ್ಥ ಮಾಡ್ಕೊಂಡು ಆನ್ಸರ್ ಬರೆದ್ರೆ ನಿಮ್ಮಿಂದ ಯಾರು ಈ ಮಾರ್ಕ್ಸ್ನ ಕಿತ್ಕೊಳ್ಳೋಕ್ಕೆ ಆಗಲ್ಲ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಇವಾಗ ಮುಂದಿನ ಒಂದು ಪ್ರಶ್ನೆನ ನೋಡೋಣ. ಇದು ಒಂದು 3 ಮಾರ್ಕ್ ಕ್ವೆಶ್ಚನು, ಮಾರ್ಚ್ 2020 ಕೇಳಿದ್ರು. ಯು ಆರ್ ಇನ್ ದ ಸೆಕೆಂಡ್ ಫಾರ್ಮ್ ಆ್ಯಂಡ್ ಐ ಡೋಂಟ್ ಲೈಕ್ ದ ವೇ ಯು ಆರ್ ಬೀಯಿಂಗ್ ಬಾಟ್ ಅಪ್. ಆಯಿತಾ? ಸೊ ಇಲ್ಲಿ ಅವ್ರ ಅಪ್ಪ ಅಂತ ಇದ್ದಾರೆ. ಸೊ ನಾ ಹೇಳಿದ್ದೀನಲ್ಲ, ಡೈಲಾಗ್ಸ್ ಎಲ್ಲ ತುಂಬ ಮುಖ್ಯ ಮಕ್ಕಳೇ. ಡೈಲಾಗ್ಸ್ ಯಾವತ್ತೂ ಇಗ್ನೋರ್ ಮಾಡಬೇಡಿ, ತುಂಬ ಅಂದರೆ ತುಂಬ ಮುಖ್ಯವಾಗತ್ತೆ. ಸೊ ಡೈಲಾಗ್ಸಲ್ಲಿ ಈ ರೀತಿಯಾದ ಪ್ರಶ್ನೆಗಳು ನಿಮಗೆ ಕೇಳ್ಬೋದು. ಇಲ್ಲಿ ಐ ಅಂದರೆ ಯಾರು, ಐ ಡೋಂಟ್ ಲೈಕ್ ದ ವೇ ಯು ಆರ್ ಬೀಯಿಂಗ್ ಬಾಟ್ ಅಪ್ ಅಂದರೆ ಯಾರು. ಐ ಇಲ್ಲಿ ಯಾರಿಗೆ ರೆಫರ್ ಆಗ್ತಿದೆ? ಐ ಇಲ್ಲಿ ಅಪ್ಪನಿಗೆ ರೆಫರ್ ಆಗ್ತಿದೆ, ಸ್ವಾಮೀಸ್ ಫಾದರ್. ಓಕೆನಾ? ಹೂ ವಾಸ್ ಸ್ಟಡಿಂಗ್ ಇನ್ ದ ಸೆಕೆಂಡ್ ಫಾರ್ಮ್, ಯಾರು ಸೆಕೆಂಡ್ ಫಾರ್ಮಲ್ಲಿ ಓದ್ತಿದ್ರು? ಸ್ವಾಮಿ ಓದ್ತಿದ್ದ. ಸೊ ಇಲ್ಲಿ ನಿಮಗೆ ಹೆಂಗೆ ಕ್ವೆಶನ್ ಕೇಳಿರ್ತಾರೆ ಹಾಗೆ ಆನ್ಸರ್ ಬರಿಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ಎ ಅಂತ ಬರೆದ್ಬಿಟ್ಟು ಐ ರೆಫರ್ಸ್ ಟು ಸ್ವಾಮೀಸ್ ಫಾದರ್, ನೀವು ಸುಮ್ಮನೆ ಫಾದರ್ ಅಂತ ಬರೆದ್ರೆ ನಿಮ್ಗೆ ಆನ್ಸರ್ ಸಿಗಲ್ಲ, ಮಾರ್ಕ್ಸ್ ಸಿಗಲ್ಲ. ಆನ್ಸರ್ ಏನಿದೆ ಕಂಪ್ಲೀಟ್ ಆಗಿ ನೀವು ಬರಿಬೇಕಾಗತ್ತೆ. ಬಿ ಏನು? ಸ್ವಾಮಿ ವಾಸ್ ಸ್ಟಡಿಂಗ್ ಇನ್ ದ ಸೆಕೆಂಡ್ ಫಾರ್ಮ್. ಇಲ್ಲಿ ಹೂ ಅಂದರೆ ಯಾರು, ಯಾರು ಓದ್ತಿದ್ರು ಸೆಕೆಂಡ್ ಫಾರ್ಮಲ್ಲಿ? ಸ್ವಾಮಿ ಓದ್ತಿದ್ದ. ಸಿ ಸ್ವಾಮೀಸ್ ಫಾದರ್. ನೆಕ್ಸ್ಟ್ ಕ್ವೆಶನೇ ಓದಿಲ್ಲ ನಾನು. ವೆನ್ ಡಿಡ್ ದ ಸ್ಪೀಕರ್ ಸೇ ದಿಸ್? ಈ ಒಂದು ಸ್ಟೇಟ್ಮೆಂಟ ಯಾವ ಸಂದರ್ಭದಲ್ಲಿ ಸ್ವಾಮಿನ ಅಪ್ಪ ಹೇಳ್ತಾರೆ? ಸ್ವಾಮೀಸ್ ಫಾದರ್ ರೆಡ್ ದ ನ್ಯೂಸ್ ಪೇಪರ್ ಆರ್ಟಿಕಲ್ ಅಬೌಟ್ ಅ ಬ್ರೇವ್ ಬಾಯ್ fighting a tiger. He wanted Swami to also be brave and asked him to sleep alone at night. When Swami protested and said that he would start sleeping alone from next month, his father disagreed and said that Swami was older in second form and shouldn't be sleeping with his grandmother, thus responding with the given statement. ಅವರಂತಾರೆ, ನೀವಾಗ ದೊಡ್ಡ ಹುಡುಗ ಆಗಿದ್ಯಾ, ನಿಮ್ಮ ಅಜ್ಜಿಯ ಜೊತೆ ನೀನು ಮಲಗಬಾರ್ದು ಅಂತ ಹೇಳಿ ಈ ಒಂದು ಸ್ಟೇಟ್ಮೆಂಟ್ನ ಹೇಳ್ತಾರೆ. ಸೊ ಈ ರೀತಿಯಾದ ಪ್ರಶ್ನೆಗಳು ಬಹಳ ಸಹಜ ನಿಮ್ಮ ಎಕ್ಸಾಮ್ ಪೇಪರಲ್ಲಿ. 3 ಮಾರ್ಕ್ಸು ನೀವು ಎಷ್ಟು ಒಂದು ಡೈಲಾಗ್ನ ಅರ್ಥ ಮಾಡಿಕೊಂಡ್ರೆ ಎಷ್ಟು ಈಸಿಯಾಗಿ ನಿಮಗೆ ಈ 3 ಮಾರ್ಕು ಸಿಗುತ್ತೆ. ಆ್ಯಂಡ್ ನಾನು ಪ್ರತಿಯೊಂದು ಡೈಲಾಗ್ನ ಎಕ್ಸ್ಪ್ಲೇನ್ ಕೂಡ ಮಾಡ್ತಿದ್ದೀನಿ. ಆಯ್ತಾ ಮಕ್ಕಳೇ? ಇವಾಗ ಮುಂದೆ ನೋಡೋಣ ಏನಾಗುತ್ತೆ. ಸೊ ಇವಾಗ ನಾವು ನೋಡ್ತಿದ್ದಾಗೆ ಅಮ್ಮ ಮತ್ತು ಅಪ್ಪನ ಮಧ್ಯೆ ನಡೀತಿರುವಂತಹ ಒಂದು ಕಾನ್ವರ್ಸೇಷನ್ ನಡೀತಿತ್ತು. ಅವಾಗ ಅಮ್ಮ ಅಂತಾರೆ, ಈ ಹುಡುಗ ಏನು ಮಾಡ್ತಾನೆ, ನನಗೆ ಅದ್ರ ಬಗ್ಗೆ ಏನು ಗೊತ್ತೇ ಇಲ್ಲ ಅಂತ ಅವ್ರ ಅಮ್ಮ ಅಂತಾರೆ. ಸೊ ಅವ್ರ ಅಪ್ಪ ಅಂತಾರೆ, ನೋ ಐ ಡೋಂಟ್ ಮೀನ್ ಯು, ನಾನು ನಿನ್ನನ್ನು ಮೀನ್ ಮಾಡ್ತಿಲ್ಲ ಅಂತ ಅವ್ರ ಅಪ್ಪ ಹೇಳ್ತಾರೆ. ಇಫ್ ಯು ಮೀನ್ ಯೋರ್ ಮದರ್ ಇಸ್ ಸ್ಪಾಯ್ಲಿಂಗ್ ಹಿಮ್, ಟೆಲ್ ಹರ್ ಸೊ. ನಿಮ್ಗೇನಾದರೂ ಅನಿಸಿದ್ರೆ ನಿಮ್ಮಮ್ಮ ಸ್ವಾಮಿನ ಹಾಳು ಮಾಡ್ತಾ ಇದ್ದಾರೆ ಅಥವಾ ತುಂಬ ಮುದ್ದು ಮಾಡ್ತಾ ಇದ್ದಾರೆ ಅಂತ ನೀವು ಹೋಗಿ ಅವ್ರಿಗೆ ಹೇಳಿ ಅಂತ ಹೇಳ್ತಾರೆ. ಆ್ಯಂಡ್ ಡೋಂಟ್ ಲುಕ್ ಎಟ್ ಮೀ, ಆ್ಯಂಡ್ ನನ್ನನ್ನು ನೋಡಬೇಡಿ ಅಂತ ಅವ್ರು ಹೇಳಿ ಆ ಕಡೆ ತಿರ್ಕೊಂಡ್ಬಿಡ್ತಾರೆ. ಓಕೆನಾ? ಆ್ಯಂಡ್ ಟರ್ನ್ಡ್ ಅವೇ. ಸೊ ಇವಾಗ ಏನಾಯಿತು, ಈ ಒಂದು ಸಿಚುಯೇಷನ್ ಆಯಿತು, ಕಾನ್ವರ್ಸೇಷನ್ ಆಯಿತು. ಅವ್ರ ಅಪ್ಪ ಕೂತ್ಕೊಂಡು ನ್ಯೂಸ್ ಪೇಪರ್ನ ಓದ್ತಿರ್ತಾರೆ. ಆಯಿತಾ? Swami's father sat gloomingly gazing at the newspaper on his lap. ಕಂಟಿನ್ಯೂ ಮಾಡಿದ್ರು. ಅವ್ರದ್ದೇನು ನ್ಯೂಸ್ ಪೇಪರ್ ಇದೆ ಅದನ್ನೇ ತುಂಬ ಸೀರಿಯಸ್ನೆಸ್ ಮತ್ತು ಕಾನ್ಸಂಟ್ರೇಷನಿಂದ ಅದನ್ನೇ ಓದ್ತಿದ್ರು. ಅವಾಗ ಸ್ವಾಮಿ ಏನು ಮಾಡ್ದ? ಸ್ವಾಮಿ ರೋಸ್ ಸೈಲೆಂಟ್ಲಿ ಆ್ಯಂಡ್ ಟಿಪ್ ಟೋಡ್ ಟು ಹಿಸ್ ಬೆಡ್ ಇನ್ ದ ಪ್ಯಾಸೇಜ್. ಅವನು ಚೂರು ಶಬ್ದ ಮಾಡಿದರೆ ಎದ್ದು ನಿಂತ್ಕೊಂಡು, ಟಿಪ್ ಟೋಡ್ ಅಂದರೆ ಇವಾಗ ನೀವು ಎಲ್ಲಿಂದನೋ ಬಚ್ಚಿಟ್ಕೊಂಡು ಹೋಗ್ತಿದ್ದೀರಾ ಅಂದರೆ ಒಂದು ಸ್ವಲ್ಪ ನಿಧಾನಕ್ಕೆ ಸೌಂಡ್ ಮಾಡಿದರೆ ಹೋಗ್ತಿರಲ್ವ, ಅದನ್ನು ಟಿಪ್ ಟೋಡ್ ಅಂತಾರೆ. ಟು ಹಿಸ್ ಬೆಡ್ ಇನ್ ದ ಪ್ಯಾಸೇಜ್. ಆ ಚಿಕ್ಕ ಪ್ಯಾಸೇಜಲ್ಲಿರುವಂತಹ ಒಂದು ಬೆಡ್, ಅದ್ರ ಮೇಲೆ ಆ ಸ್ವಾಮಿ ಮತ್ತು ಗ್ರ್ಯಾನಿ ಮಲ್ಕೊತಿದ್ರಲ್ಲ, ಗ್ರ್ಯಾನಿ ಅಂದರೆ ಅವ್ರ ಅಜ್ಜಿ, ಆ ಒಂದು ಬೆಡ್ ಕಡೆಗೆ ಹೋಗ್ತಾನೆ. ಗ್ರ್ಯಾನಿ ವಾಸ್ ಸಿಟ್ಟಿಂಗ್
up in her bed and remarked, "Boy, are you already feeling sleepy? Don't you want to hear a story?" ಇವಾಗ ಅವನು ಟಿಪ್ ಟೋಡ್ ಅಂದರೆ ತುಂಬ ಕ್ವೈಟಾಗಿ ಅವ್ರ ಅಪ್ಪನಿಗೆ ಕೇಳಿಸ್ತಾರೆ. ಪ್ಯಾಸೇಜಲ್ಲಿ ಇರುವಂತಹ ಒಂದು ಬೆಡ್ ಹತ್ರ ಹೋದಾಗ ಅವ್ರ ಅಜ್ಜಿ ಅಲ್ಲಿ ಕೂತಿದ್ದ ಅಜ್ಜಿ ಇವನು ನೋಡಿದ ತಕ್ಷಣ ಅವ್ರಿಗೆ ಶಾಕ್ ಆಗೋಯ್ತು. ನಿಂಗೆ ಆಗಲೇ ನಿದ್ದೆ ಬಂದ್ಬಿಟ್ಟಿದ್ಯಾ, ಕತೆ ಕೇಳಲ್ವಾ ಅಂತ ಕೇಳಿದ್ರು. and remarked, Swami made wild gesticulations to silent his granny. ಸೊ ಇವಾಗ ಅವನ ಅಪ್ಪ ಕೇಳಿಸ್ಕೊಂಬಾರ್ದು, ಅವ್ರ ಅಪ್ಪಂಗೆ ಇವನು ಬಂದಿದ್ದಾನೆ ಅಂತ ಗೊತ್ತಾಗ್ಬಾರ್ದಲ್ವಾ. ಸೊ ನೀವು ಮಾತಲ್ಲಿ ಹೇಳಕ್ಕಾಗಲ್ಲ, ಜೋರಾಗಿ ಮಾತಾಡಿದ್ರೆ ಕೇಳಿಸ್ಬಿಡುತ್ತಲ್ವಾ. ಸೊ ಅವಾಗ ನೀವು ಯಾವುದೋ ಒಂದು ಜೆಸ್ಚರ್ಸಲ್ಲಿ ಹೇಳ್ತೀರಾ ತಾನೇ, ಮಾತಾಡ್ಬೇಡ ಅಜ್ಜಿ ಅಂತ ಮಾತಾಡ್ಬೇಡಿ, ಅದನ್ನ ಜೆಸ್ಟಿಕ್ಯುಲೇಷನ್ಸ್ ಅಂತ ಹೇಳ್ತಾರೆ. ಸೊ ಅವನೇನ್ ಮಾಡ್ತಾನೆ, ವೈಲ್ಡ್ ಆಗಿ ಒಂದ್ ಸ್ವಲ್ಪ ಕೋಪ ಮಾಡ್ಕೊಂಡು ಈ ತರ ಒಂದು ಜೆಸ್ಚರ್ಸ್ ಮಾಡ್ಬಿಟ್ಟು ಅವ್ರ ಅಜ್ಜಿಗೆ ಹೇಳ್ತಾರೆ, ಜೋರಾಗಿ ಮಾತಾಡ್ಬೇಡ ನೀನು ಅಂತ. ಆಯ್ತಾ, ಟು ಸೈಲೆನ್ಸ್ ಹಿಸ್ ಗ್ರಾನಿ, ಅವ್ರ ಅಜ್ಜಿನ ಕ್ವೈಟ್ ಮಾಡೋದಕ್ಕೋಸ್ಕರ ಈ ತರ ಮಾಡ್ತಾನೆ. ಬಟ್ ದಟ್ ಗುಡ್ ಲೇಡಿ ಸಾ ನಥಿಂಗ್, ಆದ್ರೆ ಅಜ್ಜಿಗೆ ಏನೂ ಅರ್ಥ ಆಯ್ತಾ. ಸೊ ಸ್ವಾಮಿ ಥ್ರೂ ಹಿಮ್ಸೆಲ್ಫ್ ಆನ್ ಹಿಸ್ ಬೆಡ್ ಆ್ಯಂಡ್ ಪುಲ್ ದ ಬ್ಲ್ಯಾಂಕೆಟ್ ಓವರ್ ಹಿಸ್ ಫೇಸ್. ಸೊ ಇಲ್ಲಿ ಅವ್ನ ಮುಖದ ಮೇಲೆ ಬ್ಲ್ಯಾಂಕೆಟ್ ಇಲ್ಲ ಆಯ್ತಾ, ಬಟ್ ಅವನೇನು ಮಾಡ್ತಾನೆ, ಅವ್ನು ಬಿಟ್ಬಿಡ್ತಾನೆ, ಅರ್ಥ ಮಾಡಿಸೋದನ್ನು ಬಿಟ್ಬಿಡ್ತಾನೆ. ಅವನೊಂದು ಜಾಗಕ್ಕೆ ಹೋಗಿ ಒಂದು ಹೊದ್ಗೆನ ಹೊದ್ಸ್ಕೊಂಡು ಮುಖದ ಮೇಲೆ ಹೊದಿಸ್ಕೊಂಡು ಮಲ್ಕೊಳ್ಳೋ ಥರ ಪ್ರಿಟೆಂಡ್ ಮಾಡ್ತಾನೆ. Granny said, "Don't cover your face. Are you really very sleepy?" ಆವಾಗ ಅಜ್ಜಿ ಅಂತಾರೆ, ನಿನ್ನ ಮುಖನ ಕವರ್ ಮಾಡ್ಕೊಂಬೇಡ, ಯಾಕೆ ಕವರ್ ಮಾಡ್ಕೊತಿದ್ಯಾ, ಅಷ್ಟು ನಿದ್ದೆ ಬರ್ತಿದ್ಯಾ ನಿನಗೆ ಅಂತ ಕೇಳ್ತಾರೆ. ಸ್ವಾಮಿ ಲೆಂಟ್ ಓವರ್ ಆ್ಯಂಡ್ ವಿಸ್ಪರ್ಡ್, ಅವ್ರ ಅಜ್ಜಿ ಕಡೆಗೆ ತಿರುಗಿ ಒಂದು ಸ್ವಲ್ಪ ಅವ್ರ ಕಿವಿ ಹತ್ರ ಹೋಗಿ ಗುಟ್ಟು ಹೇಳ್ತಾರಲ್ಲ ಆ ಥರ ಹೋಗಿ ಹೇಳ್ತಾನೆ, ಪ್ಲೀಸ್ ಶಟ್ ಅಪ್ ಗ್ರಾನಿ, ಡೋಂಟ್ ಟಾಕ್ ಟು ಮೀ ಆ್ಯಂಡ್ ಡೋಂಟ್ ಲೆಟ್ ಎನಿ ಒನ್ ಕಾಲ್ ಮೀ ಈವನ್ ಇಫ್ ದ ಹೌಸ್ ಇಸ್ ಆನ್ ಫೈರ್. ಪ್ಲೀಸ್ ನನ್ನ ಹತ್ರ ಮಾತಾಡಬೇಡ ಅಜ್ಜಿ, ನೀನೇನು ಮಾಡ್ಕೊಬೇಕು ಮಾಡ್ಕೊ, ಆ್ಯಂಡ್ ಯಾವುದೇ ಒಂದು ಸಮಯದಲ್ಲೂ ನನ್ನನ್ನು ಕರಿಬೇಡ, ಮನೆ ಮೇಲೆ ಬೆಂಕಿ ಬಿದ್ದರೂ ಕೂಡ ನನ್ನನ್ನು ಕರಿಬೇಡ ನೀನು ಅಂತ ಹೇಳ್ತಾನೆ. ಇಫ್ ಐ ಡೋಂಟ್ ಸ್ಲೀಪ್ ಅಟ್ ಒನ್ಸ್ ಪರ್ಹ್ಯಾಪ್ಸ್ ಐ ಶಿಲ್ ಡೈ, ನಾನು ಇವಾಗ ನಿದ್ದೆ ಮಾಡಿದರೆ ನಾನು 100% ಸತ್ತೋಗ್ತೀನಿ ಅಂತ ಅವನು ಹೇಳ್ತಾನೆ. ಹೀ ಟರ್ನ್ಡ್ ಓವರ್ ಆ್ಯಂಡ್ ಕರ್ಲ್ಡ್, ಅಂದರೆ ಇವಾಗ ಒಂದು ಚಿಕ್ಕ ಪಾಪು ಹೆಂಗೆ ಮಲ್ಕೊಳ್ಳುತ್ತಲ್ಲ ಕರ್ಲ್ ಮಾಡಿಕೊಂಡು ಆ ಥರ ಅವನು ಗೋಡೆ ಕಡೆಗೆ ತಿರ್ಕೊಂಡು ಕರ್ಲ್ ಮಾಡಿಬಿಟ್ಟು and snored under the blanket till he found his blanket pulled away. ಹಂಗೆ ಮಾಡಿಕೊಂಡು ಗೊರಕೆ ಹೊಡ್ಕೊಂಡು ಮಲ್ಕೊಂತಿರ್ತಾನೆ. ಅವನು ಇದು ಮಾಡೋವಾಗ ಅವ್ರ ಅಪ್ಪ ಬರ್ತಾರೆ. ಅವ್ರ ಅಪ್ಪ ಬಂದ್ಬಿಟ್ಟು ಈ ಒಂದು ಹೊದ್ಗೆನ ಎಳೆದಿ ಆ ಕಡೆ ಹಾಕ್ತಾರೆ. ಮುಂದೆ ಏನಾಗುತ್ತೆ ನೋಡೋಣ. Presently his father came and stood over him. ಅವ್ರ ಅಪ್ಪ ಬಂದು ಅವನ ಮುಂದೆ ನಿಂತ್ಕೊಂತಾರೆ. ಸ್ವಾಮಿ ಗೆಟ್ ಅಪ್, he said. ಸ್ವಾಮಿ ಎದ್ದೇಳು ಅಂತ ಅವ್ರು ಹೇಳ್ತಾರೆ. He looked like an apparition in the semi-darkness of the passage. ಅಂದರೆ ಆ ಒಂದು ಪ್ಯಾಸೇಜಲ್ಲಿ ಫುಲ್ ಕತ್ಲೆ ಆಗಿರಲಿಲ್ಲ ಆಯಿತಾ, ಒಂದು ಸ್ವಲ್ಪ ಕತ್ಲೆ ಆಗಿರೋದ್ರಿಂದ ಅವ್ರ ಅಪ್ಪ ನಿಂತಿರೋದು ನೋಡಿದ್ರೆ ಅಪರೇಷನ್ ಅಂದರೆ ಒಂದು ಭೂತ ನಿಂತಂಗೆ ಅವ್ರಿಗೆ ಫೀಲಿಂಗ್ ಬರುತ್ತೆ ಆಯಿತಾ, ಅಥವಾ ಸಮಥಿಂಗ್ ದಟ್ ಈಸ್ ವೆರಿ ಈವಿಲ್. ಓಕೆನಾ ಮಕ್ಕಳೇ, ವಿಚ್ ವಾಸ್ ಲಿಟ್ ಬೈ ಅ ಕೋನ್ ಆಫ್ ಲೈಟ್ ಫ್ರಮ್ ದ ಹಾಲ್. ಇವಾಗ ನೀವು ಒಂದೇ ಕಡೆ ಲೈಟ್ ಹಾಕಿ ಆ ಲೈಟ್ ಒಂದು ಪ್ಯಾಸೇಜಿಗೆ ಬೀಳೋವಾಗ ಒಂದು ಕೋನ್ ಥರ ಬರುತ್ತಲ್ಲ, ಅವ್ರ ಅಪ್ಪಂಗ ಮೇಲೆ ಅದು ಬೀಳ್ತಾ ಇರುತ್ತೆ. ಆ್ಯಂಡ್ ಆ ಜಾಗ ಆ ಒಂದು ಲೈಟಿಂದ ಲಿಟ್ ಆಗಿರುತ್ತೆ. ಸ್ವಾಮಿ ಸ್ಟಿರ್ಡ್ ಆ್ಯಂಡ್ ಗ್ರೋನ್ಡ್ ಆಸ್ ಇಫ್ ಹಿ ಈಸ್ ಸ್ಲೀಪಿಂಗ್. ಸೊ ಸ್ವಾಮಿ ಏನು ಮಾಡ್ತಾನೆ, ಅವ್ನು ರೆಸ್ಪಾಂಡ್ ಮಾಡಲ್ಲ, ಒಳ್ಳೆ ನಿದ್ದೆ ಮಾಡೋ ಥರ ನಾಟಕ ಮಾಡ್ತಿರ್ತಾನೆ. ಗ್ರೋನ್ಡ್ ಅಂದರೆ ನಿದ್ದೆ ಮಾಡೋವಾಗ ಒಂದಿಷ್ಟು ಶಬ್ದಗಳನ್ನ ಮಾಡ್ತೀವಲ್ವಾ, ಆ ಶಬ್ದಗಳನ್ನ ಮಾಡಿಕೊಂಡು ಅವ್ನು ಮಲ್ಕೊಂಡಿರ್ತಾನೆ. ಫಾದರ್ ಸೆಡ್, ಗೆಟ್ ಅಪ್ ಸ್ವಾಮಿ. ಗ್ರಾನಿ ಪ್ಲೀಡೆಡ್, ವೈ ಡು ಯು ಡಿಸ್ಟರ್ಬ್ ಹಿಮ್. ಅವ್ನು ಹೇಳ್ತಾನೆ, ಎದ್ದೇಳು ಸ್ವಾಮಿ ಅಂದಿದ ತಕ್ಷಣ ಅವ್ರ ಅಜ್ಜಿ ಅಂತಾರೆ, ಯಾಕೆ ನೀನು ಅವನನ್ನು ಡಿಸ್ಟರ್ಬ್ ಮಾಡ್ತಿದ್ಯಾ, ಬಿಟ್ಬಿಡು ಪಾಪ ಮಗು ಮಲ್ಕೊಂಡಿದ್ದಾನೆ, ಮಲ್ಕೊಳ್ಳಿ ಬಿಡು ಅಂತ ಅವ್ರ ಅಜ್ಜಿ ಹೇಳ್ತಾರೆ. ಗೆಟ್ ಅಪ್ ಸ್ವಾಮಿ ಸೆಡ್ ದ ಫಾದರ್ ಫಾರ್ ದ ಥರ್ಡ್ ಟೈಮ್. ಮೂರನೇ ಸತಿ ಅವ್ರ ಅಪ್ಪ ಅಂತಾರೆ, ಎದ್ದೇಳು ಸ್ವಾಮಿ, ಏನು ಈ ಥರ ಅಂತ. ಆ್ಯಂಡ್ ಸ್ವಾಮಿ ಗಾಟ್ ಅಪ್. ಇವಾಗ ಅವ್ನು ನಾಟಕ ಮಾಡ್ತಿರೋದು ಏನೂ ಹೆಲ್ಪ್ ಆಗಲ್ಲ, ಎದ್ದು ಕೂತ್ಕೊಂತಾನೆ. ಫಾದರ್ ರೋಲ್ಡ್ ಅಪ್ ಹಿಸ್ ಬೆಡ್, ಟುಕ್ ಇಟ್ ಅಂಡರ್ ಹಿಸ್ ಆರ್ಮ್ ಆ್ಯಂಡ್ ಸೆಡ್, ಕಮ್ ವಿತ್ ಮೀ. ಅಲ್ಲಿ ಕೆಳಗೆ ಹಾಸ್ಕೊಂಡು ಮಲ್ಕೊಂಡಿರ್ತಾರಲ್ಲ ಪ್ಯಾಸೇಜಲ್ಲಿ, ಆ ಒಂದು ಹಾಸಿಗೆನ ರೋಲ್ ಮಾಡ್ತಾನೆ. ಆ ರೋಲ್ಡ್ ಹಾಸಿಗೆನ ಕೈಯಲ್ಲಿ ಎತ್ಕೊತಾರೆ ಆ್ಯಂಡ್ ಸ್ವಾಮಿಗೆ ಹೇಳ್ತಾರೆ, ಕಮ್ ವಿತ್ ಮೀ, ನನ್ನ ಜೊತೆ ಬಾ ಅಂತ.
ಸ್ವಾಮಿ ಲುಕ್ಡ್ ಅಟ್ ಗ್ರಾನಿ. ಅವನು ಸ್ವಾಮಿ ಏನು ಮಾಡ್ತಾನೆ, ಇವಾಗ ಅವ್ರ ಅಜ್ಜಿನ ನೋಡ್ತಾನೆ. ಹೆಸಿಟೇಟೆಡ್ ಫಾರ್ ಅ ಮೂಮೆಂಟ್ ಆ್ಯಂಡ್ ಫಾಲೋಡ್ ಹಿಸ್ ಫಾದರ್ ಇನ್ ಟು ದ ಆಫೀಸ್ ರೂಮ್. ಒಂದ್ಸತಿ ಅವ್ರ ಅಜ್ಜಿನ ನೋಡ್ಬಿಟ್ಟು ಹಿಂಜರಿಕೆ ಬರುತ್ತೆ ಅವನಿಗೆ. ಬಂದ್ಬಿಟ್ಟು ಆದ್ರೂ ಅವ್ರ ಅಪ್ಪ ಕೇಳಲ್ವಲ್ಲ ಮಾತು, ಅವನಿಗೆ ಗೊತ್ತು. ಅದಕ್ಕೆ ಅವ್ರ ಅಪ್ಪನ ಹಿಂದೆ ಅವನು ಆಫೀಸ್ ರೂಮ್ಗೆ ಹೊಟ್ಟೋಗ್ತಾನೆ. ಆನ್ ದ ವೇ ಹಿ ಥ್ರೂ ಅ ಲುಕ್ ಆಫ್ ಅಪೀಲ್ ಅಟ್ ಹಿಸ್ ಮದರ್. ಅಂದರೆ ಪ್ಲೀಸ್ ನನಗೆ ಹೆಲ್ಪ್ ಮಾಡು ಅಂತ ಒಂದು ಲುಕ್ನ ಅವ್ರ ಅಮ್ಮನಿಗೆ ಕೊಡ್ತಾನೆ. ಆ್ಯಂಡ್ his mother, and she said, why do you take him to the office room? He can sleep in the hall, I think. ಯಾಕೆ ಅವನನ್ನ ಆಫೀಸ್ ರೂಮಿಗೆ ಕರ್ಕೊಂಡು ಹೋಗ್ತಿದ್ದೀರಾ, ಅವ್ನು ಹಾಲಲ್ಲೇ ಮಲ್ಕೊಳ್ಳಿ ಅಂತ ನನಗೆ ಅನ್ಸತ್ತೆ. ಐ ಡೋಂಟ್ ಥಿಂಕ್ ಸೊ ಅಂತ ಅವ್ರ ಅಪ್ಪ ಅಂತಾರೆ. ನಂಗೆ ಆ ಥರ ಅನ್ಸಲ್ಲ ಅಂತ ಅವ್ರ ಅಪ್ಪ ಹೇಳ್ಬಿಟ್ಟು ಆ್ಯಂಡ್ ಸ್ವಾಮಿ ಸ್ಲಂಕ್ ಬಿಹೈಂಡ್ ಹಿಮ್ ವಿತ್ ಬೌಡ್ ಹೆಡ್. ಸ್ವಾಮಿ ಏನು ಮಾಡ್ತಾನೆ, ತುಂಬ ಹತ್ತಿರವಾಗಿ ಅವ್ರ ಅಪ್ಪನ ಹಿಂದೆ ನಡ್ಕೊಂಡು ಹೋಗಿ ತಲೆನ ಬಗ್ಗಿಸ್ಕೊಂಡು ಆಫೀಸ್ ರೂಮ್ ಒಳಗೆ ಹೋಗ್ತಾನೆ. ಸೊ ಇದಾದ್ಮೇಲೆ ಏನಾಗುತ್ತೆ, ಇವಾಗ ಒಂದು ಬಿಗ್ಗೆಸ್ಟ್ ನೈಟ್ ಮೇರ್ ಏನಿದೆ, ಒಂದು ಕತ್ಲೆ ರೂಮಲ್ಲಿ ಮಲ್ಕೊಳ್ಳೋದು, ಅದು ನಿಜವಾಗ್ತಿದೆ. ಆ್ಯಂಡ್ ಅವನಿಗೆ ಇದರಿಂದ ಸಖತ್ ಭಯ ಇರುತ್ತೆ. ಎಷ್ಟು ಭಯ ಅಂದರೆ ಅವನು ಆದಷ್ಟು ಅದನ್ನು ತಡೆಯೋದಕ್ಕೆ ಪ್ರಯತ್ನಿಸ್ತಾನೆ. ಐ ಡೋಂಟ್ ಥಿಂಕ್ ಸೊ, father said, and Swami slunk behind him with a bowed head. ಅದು ನೋಡಿದ್ವಲ್ಲ, ಲೆಟ್ ಮೀ ಸ್ಲೀಪ್ ಇನ್ ದ ಹಾಲ್ ಫಾದರ್. ಆವಾಗ ಸ್ವಾಮಿ ಪ್ಲೀಡ್ ಮಾಡ್ತಾನೆ, ಪ್ಲೀಸ್ ನನ್ನನ್ನು ಹಾಲಲ್ಲಿ ಮಲ್ಕೊಳಕ್ ಬಿಡಿ ಅಪ್ಪ ಅಂತ ಪ್ಲೀಡ್ ಮಾಡ್ತಾನೆ. ಪ್ಲೀಡ್ ಅಂದರೆ ತುಂಬ ರಿಕ್ವೆಸ್ಟ್ ಮಾಡ್ತಾನೆ. ಯುವರ್ ಆಫೀಸ್ ರೂಮ್ ಇಸ್ ವೆರಿ ಡಸ್ಟಿ. ನಿಮ್ಮ ಆಫೀಸ್ ರೂಮು ತುಂಬ ಗಲೀಜಾಗಿದೆ, ತುಂಬ ಧೂಳಿದೆ. ಆ್ಯಂಡ್ ದೇರ್ ಮೇ ಬಿ ಸ್ಕಾರ್ಪಿಯನ್ಸ್ ಬಿಹೈಂಡ್ ಯೋರ್ ಲಾ ಬುಕ್ಸ್. ನಿಮ್ಮ ಒಂದು ಲಾ ಬುಕ್ಸ್ ಏನಿದೆ, ನಿಮ್ಮ ಓದ್ಕೊಳ್ಳೋ ಬುಕ್ಸ್ ಏನಿದೆ, ಲಾ ಪುಸ್ತಕಗಳೇನಿದೆ, ಅದ್ರ ಹಿಂದೆ ಚೇಳಿದೆ ಮೋಸ್ಟ್ಲಿ ಅಂತ ನನಗೆ ಅನ್ಸತ್ತೆ ಅಂತ ಹೇಳ್ತಾನೆ. ದೇರ್ ಆರ್ ನೋ ಸ್ಕಾರ್ಪಿಯನ್ಸ್ ಲಿಟಲ್ ಫೆಲೋ, ಸ್ಲೀಪ್ ಆನ್ ದ ಬೆಂಚ್ ಇಫ್ ಯು ಲೈಕ್. ಅಲ್ಲಿ ಯಾವುದೇ ರೀತಿಯಾದ ಚೇಳಿಲ್ಲ, ನೀನು ಬೇಕಾದರೆ ಬೆಂಚ್ ಮೇಲೆ ಮಲ್ಕೋ ಅಂತ ಅವರಪ್ಪ ಹೇಳ್ತಾರೆ. ಸೊ ಇವಾಗ ಅವನೇನಾಗುತ್ತೆ, ಕ್ಯಾನ್ ಐ ಹ್ಯಾವ್ ಅ ಲ್ಯಾಂಪ್ ಬರ್ನಿಂಗ್ ಇನ್ ದ ರೂಮ್. ಆವಾಗ ಅವನಿಗೆ ಭಯ ಗೊತ್ತು, ಇವಾಗ ಅವ್ನು ಅಲ್ಲಿ ಮಲಗಲೇಬೇಕು ಅಂತ ಗೊತ್ತು. ಸೊ ಅವ್ನು ಭಯ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಡ್ತಾನೆ. ಆ್ಯಂಡ್ ಅವ್ನು ಕೇಳ್ತಾನೆ, ಈ ಒಂದು ರೂಮಲ್ಲಿ ಒಂದು ಪುಟ್ಟ ಲ್ಯಾಂಪ್ ಅಟ್ಲೀಸ್ಟ್ ಇಡ್ತೀಯಾ, ಅದರಿಂದ ಏನಾಗುತ್ತೆ, ಕತ್ಲೆ ಕಡಿಮೆ ಆಗುತ್ತೆ, ನಂಗೆ ಅಷ್ಟು ಹೆದರಿಕೆ ಆಗಲ್ಲ ಅಂತ ಅವನಂತಾನೆ. ನೋ, ಯು ಮಸ್ಟ್ ಲರ್ನ್ ನಾಟ್ ಟು ಬಿ ಅಫ್ರೇಡ್ ಆಫ್ ಡಾರ್ಕ್ನೆಸ್. ಇಟ್ ಈಸ್ ಓನ್ಲಿ ಅ ಕ್ವೆಶ್ಚನ್ ಆಫ್ ಹ್ಯಾಬಿಟ್. ನೀನು ಕತ್ಲೆಯಿಂದ ಭಯ ಪಟ್ಕೊಳ್ಳೋದನ್ನ ನಿಲ್ಲಿಸ್ಬೇಕು, ಅದನ್ನು ಕಲಿಬೇಕು, ಹೇಗೆ ಕತ್ಲೆನ ಫೇಸ್ ಮಾಡೋದು ಅಂತ. ಆ್ಯಂಡ್ ಇದೆಲ್ಲ ಒಂದು ಹ್ಯಾಬಿಟ್ ಅಷ್ಟೇ, ನಿಂಗೆ ಅಭ್ಯಾಸ ಆಗೋದ್ರೆ ನೀನು ಆರಾಮಾಗಿರ್ತೀಯ ಅಂತ ಹೇಳ್ತಾರೆ. ಯು ಮಸ್ಟ್ ಕಲ್ಟಿವೇಟ್ ಗುಡ್ ಹ್ಯಾಬಿಟ್ಸ್. ಒಳ್ಳೆ ಅಭ್ಯಾಸವನ್ನು ನೀನು ಕಲ್ಟಿವೇಟ್ ಮಾಡಲೇಬೇಕು ಅಂತ. ವಿಲ್ ಯು ಅಟ್ಲೀಸ್ಟ್ ಲೀವ್ ದ ಡೋರ್ ಓಪನ್ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಅಟ್ಲೀಸ್ಟ್ ಡೋರ್ನ ಓಪನ್ ಆಗಿಬಿಡ್ತೀರಾ ಅಂತ ಕೇಳ್ತಾನೆ. ಆಲ್ ರೈಟ್, ಬಟ್ ಪ್ರಾಮಿಸ್ ಯು ವೋಂಟ್ ರೋಲ್ ಅಪ್ ಯುವರ್ ಬೆಡ್ ಆ್ಯಂಡ್ ಗೋ ಟು ಯುವರ್ ಗ್ರ್ಯಾನಿ ಸೈಡ್ ಅಟ್ ನೈಟ್. ನಾನು ಅದೆಲ್ಲ ಮಾಡ್ತೀನಿ, ಇವಾಗ ಡೋರ್ ಓಪನ್ ಬಿಟ್ಟಿರ್ತೀನಿ, ಬಟ್ ನೀನು ನನಗೆ ಪ್ರಾಮಿಸ್ ಮಾಡ್ತೀಯಾ ಆ ಬೆಡ್ಡನ್ನು ಎತ್ಕೊಂಡೋಗಿ ನಿಮ್ಮ ಗ್ರ್ಯಾನಿ ಪಕ್ಕ ಹಾಕೊಂಡು, ಅಂದರೆ ನಿಮ್ಮ ಅಜ್ಜಿ ಪಕ್ಕ ಹಾಕೊಂಡು ಮಲ್ಕೊಳ್ಳಲ್ಲ ಅಂತ ಕೇಳ್ತಾರೆ. ಇಫ್ ಯು ಡೂ ದ್ಯಾಟ್ ಐ ವಿಲ್ ಮೇಕ್ ಯು ದ ಲಾಫಿಂಗ್ ಸ್ಟಾಕ್ ಆಫ್ ಯುವರ್ ಸ್ಕೂಲ್. ನೀನು ಅಕಸ್ಮಾತ್ ಏನಾದರೂ ಬೆಡ್ ತೊಗೊಂಡೋಗಿ ನಿಮ್ಮ ಅಜ್ಜಿ ಪಕ್ಕ ಹಾಕೊಂಡು ಮಲ್ಕೊಂಡ್ರೆ, ನಾಳೆ ನಾನು ನಿನ್ನ ಸ್ಕೂಲಲ್ಲಿ ನೀನೊಂದು ಲಾಫಿಂಗ್ ಸ್ಟಾಕ್, ಅಂದರೆ ಎಲ್ಲರೂ ನೀನು ನೋಡಿ ನಗೋ ಹಾಗೆ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಅವನೇನು ಮಾಡ್ತಾನೆ ಇವಾಗ ಸ್ವಾಮಿ, ಇವಾಗ ಅವರಪ್ಪ ಹೊಟ್ಟೋಗ್ತಾರೆ, ಸ್ವಾಮಿ ಒಬ್ಬನೇ ಇದ್ದಾನೆ ರೂಮಲ್ಲಿ. ಸೊ ಇವಾಗ ನಿಮಗೆ ಒಬ್ಬರೇ, ನಿಮಗೆ ಕತ್ಲೆಯಿಂದ ಹೆದರಿಕೆ ಆಗಿದ್ರೆ, ಕತ್ಲೆ ನಿಮ್ಮನ್ನು ಒಬ್ಬರೇ ಬಿಟ್ಬಿಟ್ರೆ ಏನಾಗುತ್ತೆ, ಎಲ್ಲ ನೆಗೆಟಿವ್ ಥಾಟ್ಸು ಬರುತ್ತಲ್ವಾ. ನೆಗೆಟಿವ್ ಆಗಿ ಎಷ್ಟು ಯೋಚಿಸ್ತೀವಲ್ಲ ನಾವು, ಅವಾಗ ಸೇಮ್ ಸ್ವಾಮಿ ಕೂಡ ಆಯಿತು. ಇವಾಗ ಏನೇನಾಯಿತು ಅಂತ ನೋಡೋಣ ಬನ್ನಿ. ಸ್ವಾಮಿ ಫೆಲ್ಟ್ ಕಟ್ ಆಫ್ ಫ್ರಮ್ ಹ್ಯುಮ್ಯಾನಿಟಿ. ಒಂದು ಮನುಷ್ಯತ್ವದಿಂದನೇ ಕಟ್ ಆಫ್ ಆಗಿರೋ ಥರ, ಅಂದರೆ ಅದರಿಂದನೇ ದೂರ ಮಾಡಿರೋ ಥರ ಸ್ವಾಮಿಗೆ ಫೀಲಿಂಗ್ ಬರುತ್ತೆ. ಹಿ ವಾಸ್ ಪೇನ್ಡ್ ಆ್ಯಂಡ್ ಆ್ಯಂಗ್ರಿ. ಅವನಿಗೆ ತುಂಬ ದುಃಖ ಆಗಿರುತ್ತೆ. ಆ್ಯಂಡ್ ದುಃಖದ ಜೊತೆ ಅವನಿಗೆ ಕೋಪ ಕೂಡ ಬರ್ತಿರುತ್ತೆ. He did not like the strain of cruelty he saw in his father's nature. ಸೊ ಅವ್ರ ಅಪ್ಪ ಒಂದು ಎಷ್ಟು ಕ್ರೂರವಾಗಿ ಅವನ ಜೊತೆ ಬಿಹೇವ್ ಮಾಡಿದ್ರಲ್ಲ, ಅದು ಅವನಿಗೆ ಚೂರು ಇಷ್ಟ ಆಗಿರಲಿಲ್ಲ. ಅದಕ್ಕೆ ಅವನಿಗೆ ದುಃಖ ಕೂಡ ಆಗುತ್ತೆ, ಒಂಥರ ನೋವಾಗುತ್ತೆ, ಜೊತೆಗೆ ಕೋಪ ಕೂಡ ತುಂಬ ಬರ್ತಿರತ್ತೆ. ಹಿ ಹೇಟೆಡ್ ದ ನ್ಯೂಸ್ ಪೇಪರ್ ಫಾರ್ ಪ್ರಿಂಟಿಂಗ್ ದ ಟೈಗರ್ ಸ್ಟೋರಿ. ಅವನು ಇದನ್ನೆಲ್ಲ ಯೋಚಿಸುವಾಗ ಅನ್ಕೊಂತಾನೆ, ಇದೆಲ್ಲ ಸ್ಟಾರ್ಟ್ ಆಗಿದ್ದೆ ಆ ನ್ಯೂಸ್ ಪೇಪರಿಂದ.
ಛೀ, ಆ ನ್ಯೂಸ್ ಪೇಪರ್ ಟೈಗರ್ ಸ್ಟೋರಿನ ಪ್ರಿಂಟ್ ಮಾಡಿದ್ದಾರೆ, ಇದೆಲ್ಲ ನನ್ನ ಜೀವನದಲ್ಲಿ ಆಗ್ತಿರ್ಲಿಲ್ಲ ಅಂತ ಅನ್ಕೊಂಡು ಆ ನ್ಯೂಸ್ ಪೇಪರ್ನೇ ಹೇಟ್ ಮಾಡ್ತಾನೆ. ಹಿ ವಿಶ್ ದಟ್ ದ ಟೈಗರ್ ಹ್ಯಾಡ್ ನಾಟ್ ಸ್ಪೇರ್ಡ್ ದ ಬಾಯ್. ಅವಾಗ ಅನ್ಕೊಂತಾನೆ ಮೋಸ್ಟ್ಲಿ ಆ ಹುಡುಗನ ಆ ಟೈಗರ್ ಬಿಟ್ಟಿರ್ತಿದ್ದಾರೆ, ನಂದಿವತ್ತು ಈ ಸಿಚುಯೇಷನ್ ಆಗ್ತಿರ್ಲಿಲ್ವೇನೋ. ಹೂ ಡಿಂಟ್ ಅಪಿಯರ್ ಟು ಬಿ ಅ ಬಾಯ್ ಆಫ್ಟರ್ ಆಲ್ ಬಟ್ ಅ ಮಾನ್ಸ್ಟರ್. ಆ್ಯಂಡ್ ಅವನು ಒಬ್ಬ ಹುಡುಗ ಆಗಿರಲಿಲ್ಲ, ಒಬ್ಬ ಮಾನ್ಸ್ಟರ್ ಆಗಿದ್ದ ಅಂತ ತಲೆಯಲ್ಲೇ ಅನ್ಕೊತಾನೆ. ಆ್ಯಂಡ್ ತುಂಬ ಬೈಕೊಂತಾನೆ ಯಾವುದನ್ನ, ಆ ನ್ಯೂಸ್ ಪೇಪರ್ನ. ಯಾಕೆ? ಅದು ಈ ಪರ್ಟಿಕ್ಯುಲರ್ ಈ ಹುಡುಗ ಮತ್ತು ಟೈಗರ್ ಮಧ್ಯೆ ನಡೆದಿರುವಂತಹ ಒಂದು ಕಿತ್ತಾಟವನ್ನು ಪಬ್ಲಿಷ್ ಮಾಡಿದ್ದಕ್ಕೆ ಆ್ಯಂಡ್ ಅವ್ನ ಕರೇಜಸ್ ಸ್ಟೋರಿನ ಹಾಕಿದ್ದಕ್ಕೆ. ಬಿಕಾಸ್ ಅಲ್ಲಿಂದನೇ ತಾನೇ ಎಲ್ಲ ಸ್ಟಾರ್ಟ್ ಆಗಿದ್ದು. ಸೊ ಅವನಿಗೆ ತುಂಬ ದುಃಖ ಆಗುತ್ತೆ, ತುಂಬ ನೋವಾಗುತ್ತೆ, ಜೊತೆ ಕೋಪ ಕೂಡ ಬರ್ತಿರತ್ತೆ. ಆ್ಯಂಡ್ ಇವಾಗ ಸ್ವಾಮಿ ಬೆಡ್ ಮೇಲೆ ಮಲ್ಕೊಂಡಿದ್ದಾನೆ, ಬೆಂಚ್ ಮೇಲೆ. ಆ್ಯಂಡ್ ಅವನ ತಲೆಯಲ್ಲಿ ಏನೇನೆಲ್ಲ ಬರುತ್ತೆ ನೋಡಿ. ಇವಾಗ ಒಂದೊಂದನ್ನೇ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಆಸ್ ದ ನೈಟ್ ಅಡ್ವಾನ್ಸ್ಡ್ ಆ್ಯಂಡ್ ದ ಸೈಲೆನ್ಸ್ ಇನ್ ದ ಹೌಸ್ ಡೀಪೆಂಡ್. ರಾತ್ರಿ ಆಗ್ತಾ 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 ಏನಾಯಿತು, ಆ ಒಂದು ಸೈಲೆನ್ಸ್ ಏನಿತ್ತು ಅದು ಜಾಸ್ತಿ ಆಯಿತು. ಜಾಸ್ತಿ ಶಬ್ದ ಇರಲಿಲ್ಲ ಆ ಕಡೆ ಈ ಕಡೆ. ಹಿಸ್ ಹಾರ್ಟ್ ಬೀಟ್ ಫಾಸ್ಟರ್ ಆಯಿತಾ. ಸೊ ಅದೇನಾಯಿತು, ಅವನ ಒಂದು ಹಾರ್ಟ್ ಬೀಟ್ ಏನಿದೆ ಅದು ಜಾಸ್ತಿ ಆಗ್ತಾ ಹೋಯಿತು. ನಿಮಗೆ ಹಾರ್ಟ್ ಬೀಟ್ ಜಾಸ್ತಿ ಯಾವಾಗ ಆಗುತ್ತೆ? ನಿಮಗೆ ತುಂಬ ಭಯ ಆದಾಗ ಅಥವಾ ಕೋಪ ಬಂದಾಗ. ಸೊ ಇದೆಲ್ಲ ಅವ್ನಿಗೆ ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಿರೋದ್ರಿಂದ ಅವನ ಹಾರ್ಟ್ ಬೀಟ್ ಕೂಡ ಫಾಸ್ಟ್ ಆಯಿತು. ಹಿ ರಿಮೆಂಬರ್ಡ್ ಆಲ್ ದ ಸ್ಟೋರೀಸ್ ಆಫ್ ಡೆವಿಲ್ಸ್ ಆ್ಯಂಡ್ ಗೋಸ್ಟ್ ಹಿ ಹ್ಯಾಡ್ ಹರ್ಡ್ ಇನ್ ಹಿಸ್ ಲೈಫ್. ಎಲ್ಲ ಭೂತ ಪ್ರೇತಗಳ ಕತೆಗಳು ಅವನ ತಲೆಯಲ್ಲಿ ಇವಾಗ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದ್ರ ಬಗ್ಗೆ ಯೋಚಿಸೋಕ್ಕೆ ಅವನು ಸ್ಟಾರ್ಟ್ ಮಾಡ್ದ. How often his chum Mani had seen the devil in the banyan tree at his street end. ಚಮ್ ಮನಿ ಅಂತ ಇಲ್ಲಿ ಏನಂತಾನೆ, ಅವನು ಇವನ ಸ್ನೇಹಿತ. ಸೊ ಇವನು ಜ್ಞಾಪಿಸ್ಕೊಳ್ಳೋವಾಗ ಅವನು ಹೇಳಿರುವಂತಹ ಒಂದು ಕತೆ ಇವನ ಮನಸ್ಸಿನಲ್ಲಿ ಬರುತ್ತೆ. ಯಾವ ಕತೆ? ಹೇಗೆ ಅವನು ಸುಮಾರು ಸತಿ ಆಲದ ಮರದ ಕೆಳಗೆ ಭೂತವನ್ನ ನೋಡಿದ್ದ ಅಂತ. ಇಲ್ಲಿ ನೋಡಿ, ಆ ಇಮೇಜ್ ಕೂಡ ಇಲ್ಲಿ ಹಾಕಿದ್ದೀನಿ ನಾನು. ಆಲದ ಮರದ ಕೆಳಗೆ ಒಂದು ಡೆವಿಲ್ ಅಂತ ಒಂದು ಇದನ್ನ ಅವನು ನೋಡಿದ್ದ. ಆ್ಯಂಡ್ ವಾಟ್ ಅಬೌಟ್ ಪುವರ್ ಮುನಿಸಾಮಿ's father who spat out blood because the devil near the river's edge slapped his cheek when he was returning home one night. ಇವಾಗ ಮುನಿಸ್ವಾಮಿ ಅಂತ ಅವನು ಏನೊಬ್ಬ ಸ್ನೇಹಿತ ಇದ್ದ, ಅವರಪ್ಪ ಒಂದಿನ ವಾಪಸ್ ಮನೆಗೆ ಬರುವಾಗ ನದಿಯ ಹತ್ರ ಆ ಒಂದು ಡೆವಿಲ್ ಅವ್ರಿಗೆ ಕಪಾಳಕ್ಕೆ ಹೊಡೆದಾಗ ಅದರಿಂದ ಏನಾಗಿತ್ತು, ಅವರು ಬ್ಲಡ್ ಅಥವಾ ರಕ್ತವನ್ನು ಸುರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ಬಾಯಿಂದ ಆಯಿತಾ, ಉಗಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಈ ರೀತಿಯಾದ ಕತೆಗಳೆಲ್ಲ ಅವನ ತಲೆಯಲ್ಲಿ ಬರ್ತಿತ್ತು. ಆ್ಯಂಡ್ ಅವನಿಗೆ ಯಾವ್ದು ಒಂದು ಭೂತ ಪ್ರೇತಗಳ ಕತೆ ಕೇಳಿದ್ನೋ ಅದೆಲ್ಲ ಅವನ ತಲೆಯಲ್ಲಿ ಫ್ಲಡ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಏನಾಯಿತು, ಆ್ಯಂಡ್ ಸೋ ಆನ್ ಆ್ಯಂಡ್ ಆನ್ ಹಿಸ್ ಥಾಟ್ ಕಂಟಿನ್ಯೂಡ್. ಇದಿಲ್ಲೇ ನಿಂತೋಯ್ತಾ? ಇಲ್ಲ, ಇದು ಜಾಸ್ತಿ ಆಗ್ತಾ ಇತ್ತು. ಈ ಥರ ಥಾಟ್ಸ್ ಅವನ ತಲೆಯಲ್ಲಿ ಬರ್ತಾನೆ ಇತ್ತು. ಇದು ಬರ್ತಾ ಬರ್ತಾ ಏನಾಗುತ್ತೆ, ಭಯ ಜಾಸ್ತಿ ಆಗುತ್ತೆ. ಹಿ ವಾಸ್ ಫೇಂಟ್ ವಿತ್ ಫಿಯರ್. ಅವನು ತುಂಬ ಜಾಸ್ತಿ ಹೆದರಿಕೆ ಆಗಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಇದ್ರ ಜೊತೆ ಏನಾಗ್ತಿತ್ತು, a ray of light from the street lamp strayed in and cast shadows on the wall. ಇವಾಗ ಆಚೆ ಕಡೆ ಇರುವಂತಹ ಒಂದು ಸ್ಟ್ರೀಟ್ ಲೈಟಿಂದ ಒಂದು ಶ್ಯಾಡೋ ಏನಾಯಿತು, ಒಳಗೆ ಬಂದು ವಾಲ್ ಮೇಲೆ ಬೀಳ್ತಿತ್ತು. ಥ್ರೂ ದ ಸ್ಟಿಲ್ನೆಸ್ ಆಲ್ ದ ಕೈಂಡ್ಸ್ ಆಫ್ ನಾಯ್ಸಸ್ ರೀಚ್ಡ್ ಹಿಸ್ ಇಯರ್ಸ್. ಆ್ಯಂಡ್ ಈ ಒಂದು ಕತ್ತಲೆಯಲ್ಲಿ, ಈ ಒಂದು ಸೈಲೆಂಟ್ ಆಗಿರೋ ಒಂದು ಸಿಚುಯೇಷನಲ್ಲಿ ಜಾಸ್ತಿ ನಾಯ್ಸ್ ಎಲ್ಲ ಇರಲಿಲ್ವಲ್ಲ, ಅದರಿಂದ ಏನಾಯಿತು, ಅವನಿಗೆ ಬೇರೆ ಬೇರೆ ಪುಟ್ಟ ಪುಟ್ಟ ನಾಯ್ಸ್ಗಳೇನಿತ್ತು ಕೇಳ್ಸೋಕ್ಕೆ ಶುರುವಾಯಿತು. ದ ಟಿಕ್ಕಿಂಗ್ ಆಫ್ ದ ಕ್ಲಾಕ್. ಫಾರ್ ಎಕ್ಸಾಂಪಲ್, ನೀವು ಮನೇಲಿ ಒಬ್ಬರೇ ಇದ್ದೀರಾ ಅಂದ್ಕೊಳ್ಳಿ, ಚೂರು ಶಬ್ದ ಇಲ್ಲ. ಮಧ್ಯಾಹ್ನದ ಹೊತ್ತೋ ಅಥವಾ ರಾತ್ರಿ ಹೊತ್ತೋ ನೀವು ಮಲಗಿರೋವಾಗ ಆ ಕ್ಲಾಕ್ ಟಕ್ ಟಕ್ ಅಂತ ಸೌಂಡ್ ಮಾಡುತ್ತಲ್ಲ, ಅದು ಕೇಳಿಸತ್ತಲ್ವ, ಗಡಿಯಾರ ಮಾಡೋ ಶಬ್ದ, ಅದು ಅವನಿಗೆ ಕೇಳ್ಸಕ್ಕೆ ಸ್ಟಾರ್ಟ್ ಆಯಿತು. ರಸಲ್ ಆಫ್ ದ ಟ್ರೀಸ್, ಅಂದರೆ ಒಂದು ಗಾಳಿ ಬಂದು ಒಂದು ಮರದ ಮೇಲೆ ಬಿದ್ದಾಗ ಆ ಟ್ರೀಸ್ ಅಲ್ಲಿ ಹಿಂಗೆ ಹೋದಾಗ ಶಬ್ದ ಬರುತ್ತಲ್ವ, ಅದು ರಸಲ್ ಆಫ್ ದ ಟ್ರೀಸ್. ಸ್ನೋರಿಂಗ್ ಸೌಂಡ್ಸ್, ಅಂದರೆ ಆ ಕಡೆ ಈ ಕಡೆ ಮಲಗಿರೋ ಜನಗಳಿಂದ ಆ ಗೊರಕೆ ಹೊಡೆಯುವ ಶಬ್ದಗಳು ಕೂಡ ಅವ್ರಿಗೆ ಕೇಳಿಸ್ತು. ಆ್ಯಂಡ್ ಸಮ್ ವೇಗ್ ನೈಟ್ ಇನ್ಸೆಕ್ಟ್ಸ್ ಹಮ್ಮಿಂಗ್. ಆ್ಯಂಡ್ ರಾತ್ರಿ ಬರುವಂತಹ ಒಂದು ಪುಟ್ಟ ಪುಟ್ಟ ಇನ್ಸೆಕ್ಟ್ಸು,
ಮಾಡುವಂಥ ಶಬ್ದಗಳು ಕೂಡ ಅವನಿಗೆ ಕೇಳ್ಸಕ್ಕೆ ಶುರು ಆಯಿತು. ಹೀ ಕವರ್ಡ್ ಹಿಮ್ಸೆಲ್ಫ್ ಸೋ ಕಂಪ್ಲೀಟ್ಲಿ ದ್ಯಾಟ್ ಹಿ ಕುಡ್ ಹಾರ್ಡ್ಲಿ ಬ್ರೀತ್. ಅವನೇನು ಮಾಡ್ದ, ಆ ಒಂದು ಹೊದಿಗೆಯಿಂದ ಅವನ ಮುಖವನ್ನು ಕಂಪ್ಲೀಟಾಗಿ ಕವರ್ ಮಾಡ್ಕೊಂಡ್ಬಿಡ್ತಾನೆ, ಫುಲ್ ಬಾಡಿನ ಕವರ್ ಮಾಡ್ಕೊಂಡ್ಬಿಡ್ತಾನೆ. ಇದರಿಂದ ಏನಾಯಿತು, ಅವ್ನಿಗೆ ಹಾರ್ಡ್ಲಿ ಉಸಿರಾಡೋಕ್ಕೆ ಕೂಡ ಜಾಗ ಇರಲಿಲ್ಲ. ಎವ್ರಿ ಮೂಮೆಂಟ್ ಹಿ ಎಕ್ಸ್ಪೆಕ್ಟೆಡ್ ದ ಡೆವಿಲ್ಸ್ ಟು ಕಮ್ ಅಪ್ ಟು ಕ್ಯಾರಿ ಹಿಮ್ ಅವೇ. ಪ್ರತಿ ಕ್ಷಣ ಅವನು ಅನ್ಕೊಂಡ, ಇವಾಗ ಬರುತ್ತೆ ಒಂದು ಪ್ರೇತ ಅಥವಾ ಭೂತ ಬಂದು ನನ್ನನ್ನು ಎತ್ಕೊಂಡು ಹೊರಟೋಗುತ್ತೆ ಅಂತ ಅವನು ಅನ್ಕೊಂತಾನೆ. ದೇರ್ ವಾಸ್ ದ ಇನ್ಸ್ಟೆನ್ಸ್ ಆಫ್ ಹಿಸ್ ಓಲ್ಡ್ ಫ್ರೆಂಡ್ ಇನ್ ದ 4th ಕ್ಲಾಸ್ ಹೂ ವಾಸ್ ಸಡನ್ಲಿ ಡಿಸಪಿಯರ್ಡ್ ಆ್ಯಂಡ್ ವಾಸ್ ಸೆಟ್ ಟು ಹ್ಯಾವ್ ಬೀನ್ ಕ್ಯಾರಿಡ್ ಆಫ್ ಬೈ ದ ಗೋಸ್ಟ್ ಟು ಸಿಯಾಮ್ ಆರ್ ನೇಪಾಲ್. ಇವಾಗ ಅವನಿಗೆ ಜ್ಞಾಪಕ ಬರುತ್ತೆ, ಅವ್ನು 4ನೇ ತರಗತಿಲಿದ್ದಾಗ ಅವನೊಬ್ಬ ಹಳೇ ಸ್ನೇಹಿತ ಓವರ್ ನೈಟ್ ಡಿಸಪಿಯರ್ ಆಗಿಬಿಡ್ತಾನೆ, ಅಂದರೆ ಅವನು ಕಳೆದು ಹೋಗ್ತಾನೆ. ಆ್ಯಂಡ್ ಏನಂತ ಕತೆ ಹೇಳ್ತಿದ್ರು ಎಲ್ಲರೂ, ಅವನನ್ನ ಒಂದು ಭೂತ ಕರ್ಕೊಂಡು ಹೊರಟೋಗಿದೆ ನೇಪಾಲ್ಗೆ ಅಥವಾ ಸಿಯಾಮ್ಗೆ ಅಂತ. ಈ ಥರ ಕತೆಗಳೆಲ್ಲ ಅವನ ತಲೆಯಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಹೇಗೆ ಅವನು ಬೆಂಚಿನ ಕೆಳಗೆ ಹೋಗಿ ಔಚ್ಕೊಂಡು ಮಲ್ಕೊಂಡ್ಬಿಡ್ತಾನೆ, ಅವನಿಗೆ ಅಷ್ಟು ಹೆದರಿಕೆ ಆಗುತ್ತೆ. ಸ್ವಾಮಿ ಹರಿಡ್ಲಿ ಗಾಟ್ ಅಪ್ ಆ್ಯಂಡ್ ಸ್ಪ್ರೆಡ್ ಹಿಸ್ ಬೆಡ್ ಅಂಡರ್ ದ ಬೆಂಚ್ ಆ್ಯಂಡ್ ಕ್ರೌಚ್ಡ್ ದೇರ್. ಆಯಿತಾ? ಸೊ ಏನಾಗುತ್ತೆ, ಅವ್ನಿಗೆ ಇವಾಗ ಏನು ಮಾಡೋದು ಗೊತ್ತಾಗಲ್ಲ, ಅಷ್ಟು ಭಯ ಆಗುತ್ತೆ. ಸೊ ಆ ಒಂದು ಬೆಡ್ ಏನಿರುತ್ತೆ, ಆ ಬೆಂಚ್ ಏನಿರುತ್ತೆ, ಬೆಂಚಿನ ಕೆಳಗೆ ಅವನ ಹಾಸಿಗೆನ ಹಾಸ್ಕೊಂಡು ಅವನಲ್ಲಿ ಒಂಥರ ಹಿಂಗೆ ಬಾಡಿನ ಟೈಟಾಗಿ ಮಾಡಿಕೊಂಡು ಅವನು ಕ್ರೌಚ್ ಮಾಡ್ಕೊಂಡು ಮಲ್ಕೊಂಡ್ಬಿಡ್ತಾನೆ. ಇಟ್ ಸೀಮ್ ಟು ಬಿ ಅ ಮಚ್ ಸೇಫರ್ ಪ್ಲೇಸ್, ಮೋರ್ ಕಾಂಪ್ಯಾಕ್ಟ್ ಆ್ಯಂಡ್ ರಿಯಶ್ಯೂರಿಂಗ್. ಇವಾಗ ಅವನು ಇಲ್ಲಿ ಮಲಗಿದ ಮೇಲೆ ಅವನಿಗೆ ಒಂದು ರೀತಿಯಾದ ಕಾಂಪ್ಯಾಕ್ಟ್ನೆಸ್ ಅನಿಸ್ತು, ಅಂದರೆ ಚಿಕ್ಕದಾಗಿ ಪುಟ್ಟಾಗಿ ಸೇಫಾಗಿ ಕೂಡ ಅವನಿಗನ್ನಿಸ್ತು. ಹೀ ಶಟ್ ಇಸ್ ಐಸ್ ಟೈಟ್ ಆ್ಯಂಡ್ ಎನ್ಕೇಸ್ಡ್ ಹಿಮ್ಸೆಲ್ಫ್ ಇನ್ ಹಿಸ್ ಬ್ಲ್ಯಾಂಕೆಟ್ ಒನ್ಸ್ ಅಗೇನ್ ಆ್ಯಂಡ್ ಅನ್ನೋನ್ ಟು ಹಿಮ್ಸೆಲ್ಫ್ ಫೆಲ್ ಅಸ್ಲೀಪ್. ಸೊ ಇವಾಗ ಏನು ಮಾಡ್ತಾನೆ, ಅವ್ನು ಟೈಟಾಗಿ ಒಂದು ಕಣ್ಣನ್ನು ಮುಚ್ಕೊಂಡ್ಬಿಡ್ತಾನೆ. ಇವಾಗ ಹೆದರಿಕೆ ಆದಾಗ ನೀವು ಮಲ್ಕೊಳ್ಬೇಕು ಅಂದರೆ ಕಣ್ಣು ಹಿಂಗೆ ಮುಚ್ಕೊತೀರಲ್ಲ ಫೋರ್ಸ್ಫುಲ್ಲಾಗಿ, ಆ ಥರ ಮುಚ್ಕೊಂಡು ಮಲ್ಗಕ್ಕೆ ಟ್ರೈ ಮಾಡ್ತಾನೆ. ಆ್ಯಂಡ್ ತಿರ್ಗಾ ಅವ್ನು ಬ್ಲ್ಯಾಂಕೆಟ್ನ ಕಂಪ್ಲೀಟಾಗಿ ಹಾಕ್ಕೊಂಡು ಮುಚ್ಕೊಂಡ್ಬಿಡ್ತಾನೆ. ಆ್ಯಂಡ್ ಅವ್ನು ಗೊತ್ತಿಲ್ಲದಿರಂಗೆ ಅವ್ನು ಮಲ್ಕೊಂಡ್ಬಿಡ್ತಾನೆ. ಆ್ಯಂಡ್ ಇನ್ ಸ್ಲೀಪ್ ವಾಸ್ ರ್ಯಾಕ್ಡ್ ವಿತ್ ನೈಟ್ ಮೇರ್ಸ್. ಅವತ್ತು ಚೆನ್ನಾಗಿ ಮಲ್ಕೊತಾನ? ಇಲ್ಲ, ಅವ್ನಿಗೆ ತುಂಬ ನೈಟ್ ಮೇರ್ಸ್ ಬರುತ್ತೆ. ಆಯಿತಾ? ತುಂಬ ಕೆಟ್ಟ ಕನಸುಗಳು ಅವನಿಗೆ ಬರುತ್ತೆ. ಕೆಟ್ಟ ಕನಸಿನಲ್ಲಿ ಏನಾಯಿತು, ಆ ಟೈಗರ್ ವಾಸ್ ಚೇಸಿಂಗ್ ಹಿಮ್. ಕನಸಿನಲ್ಲಿ ಒಂದು ಟೈಗರ್ ಅವನನ್ನು ಚೇಸ್ ಮಾಡ್ತಿತ್ತು. ಹಿಸ್ ಫೀಟ್ ಸ್ಟಕ್ ಟು ದ ಗ್ರೌಂಡ್. ಅವನು ಓಡೋವಾಗ ಅವನ ಕಾಲು ಗ್ರೌಂಡ್ಗೆ ಸಿಕ್ಕಾಕೊಂಡ್ಬಿಡುತ್ತೆ. ಹೀ ಡೆಸ್ಪಿರೇಟ್ಲಿ ಟ್ರೈ ಟು ಎಸ್ಕೇಪ್ ಬಟ್ ಹಿಸ್ ಫೀಟ್ ವುಡ್ ನಾಟ್ ಮೂವ್. ಅವನು ಓಡಕ್ಕೆ ಟ್ರೈ ಮಾಡ್ತಾ ಇದ್ದಾನೆ, ಬಟ್ ಆದರೆ ಅವನ ಕಾಲು ಗ್ರೌಂಡಿಗೆ ಸಿಕ್ಕಾಕೊಂಡ್ಬಿಟ್ಟಿದೆ. ದ ಟೈಗರ್ ವಾಸ್ ಆಟ್ ಹಿಸ್ ಬ್ಯಾಕ್ ಆ್ಯಂಡ್ ಹಿಂದೆ ಏನಾಗ್ತಿದೆ, ಟೈಗರ್ ಅವನನ್ನು ಅಟ್ಟಿಸ್ಕೊಂಡು ಬರ್ತಾ ಇದೆ. ಆ್ಯಂಡ್ ಹೀ ಕುಡ್ ಹಿಯರ್ ಇಟ್ಸ್ ಕ್ಲಾಸ್ ಸ್ಕ್ರ್ಯಾಚ್ ದ ಗ್ರೌಂಡ್. ಆ ಟೈಗರಿನ ಕ್ಲಾಸು ಹೇಗೆ ಗ್ರೌಂಡ್ನ ಸ್ಕ್ರ್ಯಾಚ್ ಮಾಡ್ತಿತ್ತೋ ಅದರ ಶಬ್ದ ಇವನಿಗೆ ಕೇಳಿಸ್ತಿತ್ತು. ಸ್ಕ್ರ್ಯಾಚ್ ಸ್ಕ್ರ್ಯಾಚ್ ಆ್ಯಂಡ್ ದೆನ್ ಅ ಲೌಡ್ ಥಡ್ ಅಂತ ಈ ಸೌಂಡ್ ಬಂದಿದ ತಕ್ಷಣ ಸ್ವಾಮಿ ಟ್ರೈಸ್ ಟು ಓಪನ್ ಹಿಸ್ ಐಸ್ ಬಟ್ ಹಿಸ್ eyelids would not open and the nightmare continued. ಸೊ ಈ ನೈಟ್ಮೇರ್ ಬರ್ತಾ ಇದೆ, ಅವ್ನಿಗೆ ಹೇಳ್ಬೇಕು, ಅವನಿಗೆ ಹೇಳೋಕ್ಕಾಗ್ತಿಲ್ಲ. ಆ್ಯಂಡ್ ಏನಾಗ್ತಿದೆ, ಈ ಕೆಟ್ಟ ಕನಸು ಕಂಟಿನ್ಯೂ ಆಗ್ತಾ ಹೋಗ್ತಿದೆ. ಇಟ್ ಥ್ರೆಟನ್ ಟು ಕಂಟಿನ್ಯೂ ಫಾರ್ ಎವರ್. ಆ್ಯಂಡ್ ಎಷ್ಟು ಭಯ ಆಗಿರುತ್ತೆ ಅಂದರೆ ಅವ್ನಿಗನ್ಸುತ್ತೆ ಇದು ಫಾರ್ ಎವರ್ ಕಂಟಿನ್ಯೂ ಆಗುತ್ತೆ ಅಂತ. ಆ್ಯಂಡ್ ಸ್ವಾಮಿ ಗ್ರೋನ್ಡ್ ಇನ್ ಡಿಸ್ಪೇರ್. ಅವನು ತುಂಬ ಭಯ ಆಗಿಬಿಡುತ್ತೆ. ಅದರಿಂದ ಅವನು ಗ್ರೋನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಇವಾಗ ಮುಂದೇನಾಗುತ್ತೆ ನೋಡೋಣ ಬನ್ನಿ. ವಿತ್ ಅ ಡೆಸ್ಪರೇಟ್ ಎಫರ್ಟ್ ಹಿ ಓಪನ್ ಇನ್ ಹಿಸ್ ಐಸ್. ಸೊ ಅವನಿಗೆ ಕಣ್ ತೆಗಿಯೋಕ್ಕಾಗ್ತಿರಲ್ಲ, ಅಷ್ಟು ನೈಟ್ಮೇರ್ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರುತ್ತೆ. ಅಷ್ಟು ಅವನಿಗೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಿರಲ್ಲ. ಆ್ಯಂಡ್ ತುಂಬ ಜಾಸ್ತಿ ಎಫರ್ಟ್ ಹಾಕಿ ಅವನ ಕಣ್ಣನ್ನು ತೆಗಿತಾನೆ. ಹೀ ಪುಟ್ ಹಿಸ್ ಹ್ಯಾಂಡ್ ಔಟ್ ಟು ಫೀಲ್ ಹಿಸ್ ಗ್ರ್ಯಾನೀಸ್ ಪ್ರೆಸೆನ್ಸ್. ಅವನು ಕೈ ಹಿಂಗೆ ಹಾಕ್ತಾನೆ, ಅವ್ರ ಅಜ್ಜಿ ಎಲ್ಲಾದ್ರೂ ಮಲಗಿದಾರಾ ಅಂತ. ಅಟ್ ಹಿಸ್ ಸೈಡ್ ಆ್ಯಸ್ ವಾಸ್ ಹಿಸ್ ಹ್ಯಾಬಿಟ್. ಸೊ ಇದೊಂದು ಅಭ್ಯಾಸವಾಗಿರುತ್ತೆ. ಅವ್ನಿಗೆ ಯಾವತ್ತಾದ್ರೂ ಕನ್ಸು ಬಂದಾಗ ಸಡನ್ನಾಗಿ ಎಚ್ಚರ ಆಗಿಬಿಟ್ರೆ ಆ ಕಡೆ ಈ ಕಡೆ ಅವ್ರ ಅಜ್ಜಿನ ಹುಡುಕ್ತಾನೆ. ಆ್ಯಂಡ್ ಹುಡ್ಕೋವಾಗ ಕೈ ಹಿಂಗೆ ಹಾಕಿ ಹುಡುಕ್ತಾನಲ್ವಾ, ಸೇಮ್ ಅದನ್ನೇ ಮಾಡ್ತಾನೆ. ಬಟ್ he only touched the wooden leg of the bench. ಆ ವುಡನ್ ಲೆಗ್ ಏನಿರುತ್ತೆ ಬೆಂಚ್ದು ಅದನ್ನು ಮಾತ್ರ ಅವನು ಮುಟ್ತಾನೆ. ಆ್ಯಂಡ್ ಹಿಸ್ ಲೋನ್ಲಿ ಸ್ಟೇಟ್ ಕೇಮ್ ಬ್ಯಾಕ್ ಟು ಹಿಮ್. ಆವಾಗ ಜ್ಞಾಪಕ ಬರುತ್ತೆ ಹೇಗೆ ಅವನು ಒಬ್ಬನೇ ಮಲಗಿದ್ದಾನೆ ಅವ್ರ ಅಪ್ಪನ ಆಫೀಸ್ ರೂಮಲ್ಲಿ. ಹೀ ಸ್ವೆಟೆಡ್ ವಿತ್ ಫ್ರೈಡ್. ಅವ್ನಿಗೆ ಎಷ್ಟು ಹೆದರಿಕೆ ಆಗುತ್ತೆ ಅಂದರೆ ತುಂಬ ಸ್ವೆಟ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾನೆ.
ಆ್ಯಂಡ್ ನಾವು ವಾಟ್ ವಾಸ್ ದಿಸ್ ರಸ್ಲಿಂಗ್ ಆ್ಯಂಡ್ ಅವನಿಗೆ ಒಂದು ರೀತಿಯಾದ ಶಬ್ದ ಕೇಳ್ಸಕ್ಕೆ ಸ್ಟಾರ್ಟ್ ಆಗುತ್ತೆ, ಥರ ರಸ್ಲಿಂಗ್ ಸೌಂಡ್ ಕೇಳ್ಸಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದರೆ ಯಾರೋ ಮೂವ್ ಆಗ್ತಿರೋ ಸೌಂಡು. ಸೊ ಇದು ಕೇಳ್ಸಕ್ಕೆ ಸ್ಟಾರ್ಟ್ ಆದಾಗ ಏನು ಈ ಸೌಂಡು ಅಂತ ಅವನು ಅನ್ಕೊತಾನೆ. ಹೀ ಮೂವ್ ಟು ದ ಎಡ್ಜ್ ಆಫ್ ದ ಬೆಂಚ್ ಆ್ಯಂಡ್ ಸ್ಟೇರ್ಡ್ ಇನ್ ಟು ದ ಡಾರ್ಕ್ನೆಸ್. ಅವನೇನು ಮಾಡ್ತಾನೆ, ಆ ಬೆಂಚಿನ ಕೊನೆ ತುದಿ ತನಕ ಹೋಗ್ಬಿಟ್ಟು ಗುರಾಯಿಸಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಅಬ್ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಎಲ್ಲಿ? ಕತ್ಲೆಯಲ್ಲಿ. ಸಮಥಿಂಗ್ ವಾಸ್ ಮೂವಿಂಗ್ ಡೌನ್. ಏನೋ ಒಂದು ಮೂವ್ ಆಗ್ತಿತ್ತು. ಹಿ ಲೇ ಗೇಸಿಂಗ್ ಆಟ್ ಇಟ್ ಇನ್ ಹಾರರ್. ಅವನಿಗೆ ಮೂವ್ ಆಗ್ತಿತ್ತು ಅಂತ ಗೊತ್ತಾಗಿದ ತಕ್ಷಣ ಅದನ್ನೇ ಫುಲ್ ಭಯದಲ್ಲಿ ಅದನ್ನೇ ಗುರಾಯಿಸೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಿಸ್ ಎಂಡ್ ಹ್ಯಾಡ್ ಕಮ್. ಅವನಿಗನ್ಸುತ್ತೆ, ಓಕೆ ಇಲ್ಲೇ ನನ್ನ ಕೆಲಸ ಮುಗೀತು, ನಂದು ಇಷ್ಟೇ ಜೀವನ, ಇನ್ನೇನು ನಾನು ಸತ್ತೋಗ್ತೀನಿ ಅಂತ ಅವನಿಗನ್ಸುತ್ತೆ. He realized that the devil would presently put him out and tear him, and so why should he wait? ಸೊ ಅವನಿಗನ್ಸುತ್ತೆ ಇನ್ನೇನು ಭೂತ ಬರುತ್ತೆ, ನನ್ನನ್ನು ಹರಿದು ಬಿಸಾಕ್ಬಿಡುತ್ತೆ, ಇವಾಗ ನಾನು ಯಾಕೆ ಇಲ್ಲಿ ಕೂತ್ಕೊಂಡು ಕಾಯ್ಲಿ ಅಂತ ಅವನಿಗನ್ಸುತ್ತೆ. ಆಮೇಲೆ ಏನು ಮಾಡ್ತಾನೆ, ಕ್ರಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. As it came nearer, he crawled out from under the bench, hugged it with all his might and used his teeth on it like a mortal weapon. ಸೊ ಅದೇನು ಅವ್ನು ಭೂತ ಅಂದ್ಕೊಂಡಿರ್ತಾನಲ್ಲ, ಹತ್ರ ಬರ್ತಾ 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 ಇವನು ಈ ಕಡೆಯಿಂದ ಕ್ರಾಲ್ ಮಾಡಿ ಹೋಗಿ ಗಟ್ಟಿಯಾಗಿ ಅದನ್ನು ಕಾಲನ್ನ ಇಟ್ಕೊಂಡು ಅವನ ಹಲ್ಲಿನ ಒಂದು ವೆಪನ್ ಆಗಿ ಯೂಸ್ ಮಾಡಿ ಕಚ್ಬಿಡ್ತಾನೆ ಜೋರಾಗಿ. ಅರ್ಥ ಆಯ್ತಾ? ಸೊ ಅದಾದ್ಮೇಲೆ ಏನಾಯ್ತು, ಇವನೇನು ಭೂತ ಅಂತ ಅನ್ಕೊಂಡಿದ್ನಲ್ಲ ಮಕ್ಕಳೇ, ಅದು ಭೂತ ಅಲ್ಲ, ಆ್ಯಕ್ಚುಲಿ ಒಬ್ಬ ಕಳ್ಳ ಬಂದಿರ್ತಾನೆ. ಅರ್ಥ ಆಯ್ತಾ? ಇವಾಗ ಸ್ವಾಮಿ ಅಷ್ಟು ಧೈರ್ಯ ತೋರಿಸಿ ಅವನ ಕಾಲನ್ನ ಇಟ್ಕೊಂಡು ಕಚ್ಬಿಟ್ಟಿರ್ತಾನೆ. ನೋಡಿ ಇಲ್ಲಿ ಹೆಂಗೆ ಅವನ ಕಾಲನ್ನ ಇಟ್ಕೊಂಡು ಅವನು ಕಚ್ತಾ ಇದ್ದಾನೆ. ಅಯ್ಯೋ, ಸಮಥಿಂಗ್ ಹ್ಯಾಸ್ ಬಿಟನ್ ಮೀ. ಆ ಕಳ್ಳ ಅಂತಾನೆ, ಏನೋ ನನ್ನನ್ನು ಕಚ್ಬಿಡ್ತು. ವೆಂಟ್ ಫೋರ್ತ್ ಆ್ಯಂಡ್ agonized thundering cry and was followed by a heavy tumbling and falling amidst furniture. ಸೊ ಏನಾಗುತ್ತೆ, ಇವನು ಕಳ್ಳ ಅವನಿಗೆ ತುಂಬ ಒಂದು ಪೇನಲ್ಲಿ ಇದನ್ನು ಹೇಳ್ತಾನೆ. ಏನಂತ ಹೇಳ್ತಾನೆ, ಏನೋ ನನ್ನನ್ನು ಕಚ್ಬಿಟ್ಟಿದೆ ಅಂತ. ಆ ಕಚ್ಚಿದ ನಂತರ ಅವನು ಅಲ್ಲಿ ಹೋಗಿ ಬಿದೋಗ್ತಾನೆ. In a moment, father, cook and the servant came in. ಸೊ ಇವನು ಈ ಕಳ್ಳ ಕಿಚ್ಚಿದನ್ನ ಕೇಳಿ ಅವ್ರ ಅಪ್ಪ, ಮನೇಲಿ ಕೆಲಸ ಮಾಡ್ತಿರುವಂತಹ ಒಬ್ಬ ಸರ್ವೆಂಟು ಮತ್ತು ಅಡುಗೆ ಮಾಡ್ತಿರುವಂತಹ ಕುಕ್ಕು ಬರ್ತಾರೆ. ಆ್ಯಂಡ್ ಬರೋವಾಗ ಲೈಟನ್ನ ತೊಗೊಂಬರ್ತಾರೆ, ಕ್ಯಾರಿಯಿಂಗ್ ಲೈಟ್. ಆ್ಯಂಡ್ ಆಲ್ 3 of them fell on the burglar. ಬರ್ಗ್ಲರ್ ಅಂದರೆ ಕಳ್ಳ. who lay amidst the furniture with a bleeding ankle. ಇವನು ಕಚ್ಬಿಟ್ಟಿರ್ತಾನಲ್ಲ, ಸೊ ಅವನಿಗೆ ಬ್ಲೀಡಿಂಗ್ ಆ್ಯಂಕಲ್ ಇರುತ್ತೆ. ಅರ್ಥ ಆಯ್ತಾ? ಆ್ಯಂಡ್ ಇವಾಗ ಏನಾಗುತ್ತೆ, ಈ ಕಳ್ಳ ಬಿದ್ದಿರ್ತಾನಲ್ಲ ಅವನ ಮೇಲೆ ಇವ್ರು 3 ಜನ ಅಟ್ಯಾಕ್ ಮಾಡಕ್ಕೆ ಹೋಗ್ತಾರೆ. ಅರ್ಥ ಆಯ್ತಾ? ಬಿದ್ದೋಗ್ತಾರೆ. ಆ್ಯಂಡ್ ಆ ಬರ್ಗ್ಲರು ಸ್ವಾಮಿ ಕಚ್ಚಿದಾಗ ಏನಾಗಿರುತ್ತೆ, ಅವ್ನು ಬಿದ್ದುಬಿಟ್ಟಿರ್ತಾನಲ್ಲ ಫರ್ನಿಚರ್ ಮಧ್ಯೆ, ಇವರೆಲ್ಲ ಹೋಗಿ ಅಲ್ಲೇ ಬೀಳ್ತಾರೆ ಆ ಕಳ್ಳನ ಮೇಲೆ. ಸೊ ಇವಾಗ ಏನಾಗಿತ್ತು, ಆ ಒಂದು ಕುಕ್ಕು ಮತ್ತು ಅವ್ರ ಮನೇಲಿ ಕೆಲಸ ಮಾಡ್ತಿರುವಂತಹ ಒಬ್ಬ ಸರ್ವೆಂಟು ಮತ್ತು ಅವ್ರ ಅಪ್ಪ ಬಂದು ಆ ಒಂದು ಕಳ್ಳನ ಮೇಲೆ ಬೀಳ್ತಾರೆ. ಸೊ ಬಿದ್ದಿದ ನಂತರ ಏನಾಗುತ್ತೆ, ಇವಾಗ ಸ್ವಾಮಿ ಒಬ್ಬ ಹೀರೋ ಆಗಿಬಿಟ್ಟಿದ್ದಾನೆ. ಬಿಕಾಸ್ ಅವನು ಆ ಧೈರ್ಯವನ್ನು ತೋರಿಸಿ ಈ ಒಂದು ಕಳ್ಳವನ್ನು ಹಿಡಿಯೋಕ್ಕೆ ಹೆಲ್ಪ್ ಮಾಡ್ತಾನೆ. ಕಂಗ್ರ್ಯಾಚುಲೇಷನ್ಸ್ ವೆ ಶವರ್ಡ್ ಆನ್ ಸ್ವಾಮಿ ನೆಕ್ಸ್ಟ್ ಡೇ. ಆ ಸ್ವಾಮಿ ಬರ್ತಾನಲ್ಲ ಸ್ಕೂಲ್ಗೆ ಹೋದಾಗ ಎಲ್ಲರೂ ಕಂಗ್ರ್ಯಾಟ್ ಸ್ವಾಮಿ, ನೀನು ಎಷ್ಟು ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಅಲ್ಲ ಅವನಿಗೆ ಹೇಳ್ತಾರೆ. ಹಿಸ್ ಕ್ಲಾಸ್ಮೇಟ್ಸ್ ಲುಕ್ಡ್ ಅಟ್ ಹಿಮ್ ವಿತ್ ರೆಸ್ಪೆಕ್ಟ್. ಅವರೊಬ್ಬರು ಕ್ಲಾಸ್ಮೇಟ್ಸ್ ಏನಿರ್ತಾರೆ, ಅವರ ಒಂದು ಕ್ಲಾಸ್ಮೇಟು ಅವ್ರನ್ನ ರೆಸ್ಪೆಕ್ಟಿಂದ ನೋಡ್ತಾರೆ. ಆ್ಯಂಡ್ ಹಿಸ್ ಟೀಚರ್ ಪ್ಯಾಟೆಡ್ ಹಿಸ್ ಬ್ಯಾಕ್. ಆ್ಯಂಡ್ ಅವ್ರ ಟೀಚರ್ ಏನಿದ್ದಾರೆ ಅವ್ರ ಬ್ಯಾಕ್ನ ಪ್ಯಾಟ್ ಮಾಡಿ ಹೇಳ್ತಾರೆ, ಶಬ್ಬಾಷ್ ಸ್ವಾಮಿ, ಎಷ್ಟು ಒಳ್ಳೆ ಕೆಲಸ ಮಾಡಿದ್ಯಾ ನೀನು. ಆ್ಯಂಡ್ ದ ಹೆಡ್ ಮಾಸ್ಟರ್ ಸೆಡ್ ದ್ಯಾಟ್ ಹಿ ವಾಸ್ ಅ ಟ್ರೂ ಸ್ಕೌಟ್. ಅಂದರೆ ಸ್ಕೌಟ್ ಅಂದರೆ ತುಂಬ ಕರೇಜಸ್ ಆಗಿ ಇರ್ತಿರುವಂತಹ ಜನಗಳೇನಿರ್ತಾರೆ. ಆ್ಯಂಡ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅಂತ ಕೂಡ ನಮ್ಮ ಸ್ಕೂಲಲ್ಲೆಲ್ಲ ನಡೆಯುತ್ತೆ. ಅಂದರೆ ಒಂದು ಬ್ರೇವರಿ ತೋರಿಸೋದು, ಕರೇಜಸ್ ಆಗಿರುವಂತಹ ಒಬ್ಬ ಇದು ಆಯಿತಾ. ಸೊ ಅವ್ರ ಹೆಡ್ ಮಾಸ್ಟರ್ ಹೇಳ್ತಾರೆ, ನೀನು ಒಬ್ಬ ಟ್ರೂ ಸ್ಕೌಟ್ ಅಂತ. Swami had bitten into the flesh of one of the most notorious housebreakers of the district. ಈ ಕಳ್ಳ ಏನಿರ್ತಾನೆ, ಸ್ವಾಮಿ ಕಚ್ಚಿರ್ತಾನಲ್ಲ, ಆ ಕಳ್ಳನ್ನ ಹಿಡಿಯೋಕ್ಕೆ ಸುಮಾರು ಪ್ರಯತ್ನಗಳು ನಡೀತಿರುತ್ತೆ. ಆ್ಯಂಡ್ ಇವನೇನಿದ್ದಾನೆ ತುಂಬ ವಾಂಟೆಡ್ ಆಗಿ ಕೂಡ ಇದ್ದ ಈ ಒಬ್ಬ ಕಳ್ಳ. ಆ್ಯಂಡ್ ದ ಪೊಲೀಸ್ ವೆರ್ ಗ್ರೇಟ್ಫುಲ್ ಟು ಹಿಮ್ ಫಾರ್ ಇಟ್. ಆ್ಯಂಡ್ ಪೊಲೀಸ್ ಕೂಡ ಅವನಿಗೆ ಥ್ಯಾಂಕ್ ಯು ಹೇಳ್ತಾರೆ ಇದಕ್ಕೆ.
ದ ಇನ್ಸ್ಪೆಕ್ಟರ್ ಸೆಡ್, ವೈ ಡೋಂಟ್ ಯು ಜಾಯಿನ್ ದ ಪೊಲೀಸ್ ವೆನ್ ಯು ಗ್ರೋ ಅಪ್? ಇನ್ಸ್ಪೆಕ್ಟರ್ ಅವನಿಗೆ ಹೇಳ್ತಾರೆ, ನೀನು ಯಾಕೆ ಪೊಲೀಸ್ನ ಜಾಯಿನ್ ಆಗಬಾರ್ದು ದೊಡ್ಡವನಾದ್ಮೇಲೆ? ಅವಾಗಾದರೆ ಸ್ವಾಮಿಗೆ ಪೊಲೀಸ್ ಆಗಬೇಕು ಅಂತ ಇತ್ತಾ? ಇಲ್ಲ. ಬಟ್ ಅವನು ಪೊಲೈಟಾಗಿ, ಸ್ವಾಮಿ ಸೆಟ್ ಫಾರ್ ದ ಸೇಕ್ ಆಫ್ ಪೊಲೈಟ್ನೆಸ್, ಸರ್ಟನ್ಲಿ ಎಸ್. ಅವನು ಪೊಲೈಟಾಗಿರಬೇಕು, ಆ ಥರ ಬೇಡ ಅನ್ಬಾರ್ದು ಅಂತ ಆ ಒಂದೇ ರೀಸನ್ಗೋಸ್ಕರ ಎಸ್ ಅಂತ ಹೇಳ್ತಾನೆ. ಆದರೆ ಅವನ ತಲೆಯಲ್ಲಿ ಏನಿತ್ತು, ಅವ್ನಿಗೆ ಏನಾಗಬೇಕಾಗಿತ್ತು? Though he had quite made up his mind to be an engine driver, a railway guard or a bus conductor later in life. ಅವ್ನು ದೊಡ್ಡವನಾದ್ಮೇಲೆ ಅವನಿಗೆ ಬಸ್ ಕಂಡಕ್ಟರ್ ಆಗಬೇಕಿತ್ತು, ಅಥವಾ ರೈಲ್ವೆ ಗಾರ್ಡ್ ಆಗಬೇಕಿತ್ತು, ಅಥವಾ ಇಂಜಿನ್ ಡ್ರೈವರ್ ಆಗಬೇಕು ಅಂತ ಅವ್ನ ತಲೆಯಲ್ಲಿ ಆಗಲೇ ಅನ್ಕೊಂಡ್ಬಿಟ್ಟಿರ್ತಾನೆ. ಬಟ್ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಇಲ್ಲ ನಂಗೆ ಆಗಲ್ಲ ಅಂತ ಹೇಳೋಕ್ಕೂ ಅವ್ನಿಗೆ ಇಷ್ಟ ಇರಲಿಲ್ಲ. ಅದಕ್ಕೆ ಪೊಲೈಟಾಗಿ ಎಸ್ ಅಂತ ಹೇಳ್ತಾನೆ. ಇವಾಗ ಮನೇಲಿ ಏನಾಗುತ್ತೆ ವಾಪಸ್ಸು ನೋಡೋಣ ಬನ್ನಿ. When he returned home from the club that night, father asked, where is the boy? ಅವ್ರ ಅಪ್ಪ ವಾಪಸ್ ಕೆಲಸದಿಂದ ಬಂದ ಮೇಲೆ ಕೇಳ್ತಾರೆ, ಈ ಹುಡುಗ ಎಲ್ಲಿದ್ದಾನೆ? ಅವ್ರ ಅಮ್ಮ ಅಂತಾರೆ, ಮಲ್ಕೊಂಡ್ಬಿಟ್ಟಿದ್ದಾನೆ ಅಂತ. he is asleep. ಆಲ್ರೆಡಿ ಇಷ್ಟು ಬೇಗ ಮಲ್ಕೊಂಡ್ಬಿಟ್ನಾ ಅಂತ ಅವ್ರ ಅಪ್ಪ ಕೇಳ್ತಾರೆ. he didn't have a wink of sleep the whole of last night, said his mother. ಒಂದು ನಿಮಿಷ, ಒಂದು ಕ್ಷಣ ಕೂಡ ಅವ್ನು ಲಾಸ್ಟ್ ನೈಟು ಮಲಗಿಲ್ಲ. ವೇರ್ ಇಸ್ ಈ ಸ್ಲೀಪಿಂಗ್ ಅಂತ ಅವ್ರ ಅಪ್ಪ ಕೇಳ್ತಾರೆ. ಎಲ್ಲಿ ಮಲಗಿದ್ದಾನೆ ಇವನು ಅಂತ ಕೇಳ್ತಾರೆ. ಅದಕ್ಕೆ ಅವ್ರಮ್ಮ ಅಂತಾರೆ, ಇನ್ ಹಿಸ್ ಯೂಶುವಲ್ ಪ್ಲೇಸ್. ಅವ್ನು ಯಾವಾಗಲೂ ಮಲಗ್ತಾನಲ್ವಾ, ಅಲ್ಲೇ ಮಲಗಿದ್ದಾನೆ. ತುಂಬ ಕ್ಯಾಶುಯಲ್ ಆಗಿ ಅವರಮ್ಮ ಇದನ್ನು ಹೇಳ್ತಾರೆ. ಹಿ ವೆಂಟ್ ಟು ಬೆಡ್ ಅಟ್ 7:30. 7:00 ಅವ್ನು ಹೋಗಿ ಮಲ್ಕೊಂಡ್ಬಿಟ್ಟ ಅಂತ ಕೂಡ ಅವರಮ್ಮ ಅಂತಾರೆ. ಸ್ಲೀಪಿಂಗ್ ಬಿಸೈಡ್ ಇಸ್ ಗ್ರಾನಿ ಅಗೇನ್. ತಿರ್ಗಾ ಅವ್ರ ಅಜ್ಜಿ ಪಕ್ಕ ಮಲ್ಕೊಂಡಿದ್ದಾನ ಅವನು ಅಂತ ಅವ್ರಪ್ಪ ಅಂತಾರೆ. ನೋ ವಂಡರ್ ಹಿ ವಾಂಟೆಡ್ ಟು ಬಿ ಅಸ್ಲೀಪ್ ಬಿಫೋರ್ ಐ ಕುಡ್ ರಿಟರ್ನ್ ಹೋಮ್. ಕ್ಲೆವರ್ ಬಾಯ್. ತುಂಬ ಬುದ್ಧಿವಂತ ಇವನು. ನೋ ವಂಡರ್, ನಾನು ಬರೋಕ್ಕಿಂತ ಮುಂಚೆನೇ ಮಲ್ಕೊಳ್ಳೋಕ್ಕೆ ಅವನಿಗೆ ಇಷ್ಟ ಆಯಿತು, ಅದಕ್ಕೆ ಮಲ್ಕೊಂಡು ಬಿಟ್ಟ ಅವನು ಅಂತ ಅವರು ಅಂತಾರೆ. ಸೊ ಇದಾದ್ಮೇಲೆ ಅವ್ರ ಅಮ್ಮ ಏನಂತಾರೆ, ಮದರ್ ಲಾಸ್ಟ್ ಹರ್ ಟೆಂಪರ್. ಇವಾಗೇನಾಯ್ತು, ಅಮ್ಮನಿಗೆ ಕೋಪ ಬಂತು. ಕೋಪ ಬಂದು ಏನಂದ್ರು? ಟೆಂಪರ್ ಅಂದರೆ ಕೋಪ ಬರೋದು, ಅರ್ಥ ಆಯ್ತಾ? ಯು ಲೆಟ್ ಹಿಮ್ ಸ್ಲೀಪ್ ವೇರ್ ಹಿ ಲೈಕ್ಸ್, ಯು ನೀಡೆಂಟ್ ರಿಸ್ಕ್ ಹಿಸ್ ಲೈಫ್ ಅಗೇನ್. ನೆನ್ನೆ ನೀವು ಇದನ್ನ ಮಾಡಿದ್ದಿಂದಾನೆ ಅವನ ಪಾಪ ಅವನ ಜೀವಕ್ಕೆ ಅಪಾಯ ಆಗಬಹುದಿತ್ತು. ಅವ್ನಿಗೆ ಎಲ್ಲಿ ಬೇಕೋ ಅವ್ನು ಮಲಗ್ತಾನೆ, ತಿರ್ಗಾ ಅವ್ನ ಲೈಫ್ನ ನಾವು ರಿಸ್ಕ್ ಮಾಡೋದು ಬೇಡ, ನೀವು ರಿಸ್ಕ್ ಮಾಡೋದು ಬೇಡ ಅಂತ ಹೇಳ್ತಾರೆ. ಫಾದರ್ ಮಂಬಲ್ಡ್ ಆಸ್ ಹಿ ವೆಂಟ್ ಇನ್ ಟು ಚೇಂಜ್. ಇದನ್ನ ಮಂಬಲ್ ಮಾಡ್ಕೊಂಡು ಒಂಥರ ಗೊಣಕ್ಕೊಂಡು ಒಳಗೆ ಹೋಗಿ ಚೇಂಜ್ ಮಾಡೋದಕ್ಕೆ ಹೋಗ್ತಾರೆ. ಆಲ್ ರೈಟ್, ಮಾಲಿ ಕಾಡಲ್ ಆ್ಯಂಡ್ ಸ್ಮಾಯಿಲ್ ಹಿಮ್ ಆಸ್ ಮಚ್ ಆಸ್ ಯು ಲೈಕ್. ಎಷ್ಟಾಗುತ್ತೋ ಅಷ್ಟು ಮುದ್ದು ಮಾಡು. ಮಾಲಿ ಕಾಡಲ್ ಅಂದರೆ ಮುದ್ದು ಮಾಡೋದು, ಅರ್ಥ ಆಯ್ತಾ? ನಿಮ್ಗೆ ಎಷ್ಟು ಬೇಕಾದರೂ ಮಾಡ್ಕೊಳ್ಳಿ. ಓನ್ಲಿ ಡೋಂಟ್ ಬ್ಲೇಮ್ ಮೀ ಆಫ್ಟರ್ವರ್ಡ್ಸ್. ಆಮೇಲೆ ನನ್ನನ್ನು ಬ್ಲೇಮ್ ಮಾತ್ರ ಮಾಡಬೇಡಿ ಅಂತ ಅಪ್ಪ ಹೇಳ್ತಾರೆ. ಸ್ವಾಮಿ followed the whole conversation from under the blanket, felt tremendously relieved to hear that his father was giving him up. ಇದನ್ನೆಲ್ಲ ಕೇಳಿಸ್ಕೊಂತಾನೆ. ಈ ಅಪ್ಪ ಅಮ್ಮ ನಡುವೆ ನಡೆದಿರುವಂತಹ ಒಂದು ಕಾನ್ವರ್ಸೇಷನ್ನ ಸ್ವಾಮಿ ಆ ಹೊದ್ಗೆ ಕೆಳಗೆ ಮಲ್ಕೊಳಕ್ಕೆ ಪ್ರಿಟೆಂಡ್ ಮಾಡ್ತಿದ್ನಲ್ಲ, ಮಾಡಿಕೊಂಡು ಕೇಳಿಸ್ಕೊಂತಾನೆ. ಆ್ಯಂಡ್ ಒಂದು ರೀತಿಯಾದ ರಿಲೀಫ್ ಇರುತ್ತೆ. ಯಾಕೆ ರಿಲೀಫು? ಅವ್ರ ಅಪ್ಪ ಗಿವ್ ಅಪ್ ಮಾಡಿಬಿಟ್ರು, ಸದ್ಯ ನಾನು ಅಜ್ಜಿ ಪಕ್ಕ ಮಲ್ಕೊಳಕ್ಕೆ ಬಿಡ್ತಾರಲ್ಲ ಅಂತ ಒಂದು ರಿಲೀಫು ಅವರಲ್ಲಿ ಇರುತ್ತೆ. ಸೊ ಇದರ ಜೊತೆಗೆ ಮಕ್ಕಳೇ, ನಾನು ಪ್ರತಿ ಒಂದು ಸೆಂಟೆನ್ಸ್ನ ಈ ಲೆಸನಿಂದ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸುಮಾರು ಕ್ವೆಶನ್ಸ್ ಕೂಡ ಸಾಲ್ವ್ ಮಾಡಿ ಹೇಳಿದ್ದೀನಿ. ಈ ಒಂದು ವಿಡಿಯೋ ಜೊತೆ ಒಂದು ಡಾಕ್ಯುಮೆಂಟ್ ಅಟ್ಯಾಚ್ ಆಗಿದೆ, ಅದರಲ್ಲಿ ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ. ಈ ಒಂದು ಲೆಸನಿನ PYQs ಮತ್ತು ಟೆಕ್ಸ್ಟ್ ಬುಕ್ ಸಾಲ್ವ್ಡ್ ಎಕ್ಸಸೈಸಸ್ ಕೂಡ ನಾವು ಹಾಕಿದ್ದೀವಿ. ಸೊ ಖಂಡಿತ ಅದನ್ನು ನೋಡಿ. ಮತ್ತೆ ನಮ್ಮ ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಮಾಡಬೇಕು? ಬಿಕಾಸ್ ನಮ್ಮ ಚಾನಲಲ್ಲಿ ನಿಮಗೆ ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜು, ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜು, ಕನ್ನಡ, ಹಿಂದಿ ಮತ್ತು ಬೇರೆ ಕೋರ್ ಸಬ್ಜೆಕ್ಟ್ ಸೈನ್ಸ್, ಮ್ಯಾಥ್ ಹಾಗೂ ಸೋಷಿಯಲ್ ಸೈನ್ಸ್ ನಿಮಗೆ ಸಿಗುತ್ತೆ. ಡೀಟೇಲ್ ಎಕ್ಸ್ಪ್ಲನೇಷನ್ ನಾವು ನಿಮಗೆ ನೀಡ್ತಿದ್ದೀವಿ ನಿಮ್ಮ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ. ನಿಮ್ಗೆ ಎಕ್ಸಾಮ್ಗೆ ಏನೇನು ಬೇಕೋ ನಾವು ನಮ್ಮ ಪರೀಕ್ಷೆ ಚಾನಲಲ್ಲಿ ಖಂಡಿತ ಕವರ್ ಮಾಡ್ತೀವಿ. ಸೊ ಸಬ್ಸ್ಕ್ರೈಬ್ ಮಾಡ್ತೀರಾ ತಾನೆ? ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತೆ ಕಾಮೆಂಟ್ ಮಾಡಿ ನಿಮ್ಗೆ ಹೆಂಗೆ ಅನಿಸ್ತು ಅಂತ. ನಾನು ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಈ ಲೆಸನಿನ ಸಮ್ಮರಿಗೆ. ಓಕೆ ಮಕ್ಕಳೇ, ಟಾಟಾ, ಬಾಯ್ ಬಾಯ್.